ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಡೆಂಗ್ಯೂ ಕುರಿತಂತೆ ಮಾತಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಡೆಂಗ್ಯೂ ದಂಡಯಾತ್ರೆ ಅಂತೂ ಮುಂದುವರೆದಿದೆ. ಬಹಳ ಮುಖ್ಯವಾಗಿ ಮಕ್ಕಳು ಬಹುತೇಕ ಟಾರ್ಗೆಟ್ ಆಗ್ತಾ ಇದ್ದಾರೆ ಡೆಂಗ್ಯೂಗೆ ಅನ್ನೋದು ಆತಂಕಕಾರಿ ವಿಚಾರ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ, ಇನ್ನು ದೊಡ್ಡವರ ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಏನಿದ್ದು ಡೆಂಗ್ಯೂ, ಯಾವ ಕಾರಣಕ್ಕೆ ಬರುತ್ತೆ, ಬಂದ ಸಂದರ್ಭದಲ್ಲಿ ಏನು ಮಾಡಬೇಕು, ಬರದಂತೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ನೋಡಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಯಾವುದದು ಅಂತ ನೋಡೋದಾದರೆ ಡೆಂಗ್ಯೂಗೆ ಇರುವಂಥ ವ್ಯಾಕ್ಸಿನ್. ಅಮೆರಿಕ ಮತ್ತು ಥೈಲ್ಯಾಂಡ್ ಅಂದ ಸಂದರ್ಭದಲ್ಲಿ ಆ ವ್ಯಾಕ್ಸಿನ್ ಅಲ್ಲಿ ಸರ್ವೆಯನ್ನು ಮಾಡಿ ಒಂದಷ್ಟು ಪಾಸಿಟಿವ್ ರಿಸಲ್ಟ್ಸ್ ಕೂಡ ಬಂದಿರೋದ್ರಿಂದಾಗಿ ಭಾರತಕ್ಕೆ ಈ ವ್ಯಾಕ್ಸಿನ್ ಅಂತಂದರೆ ಎಷ್ಟರ ಮಟ್ಟಿಗೆ ಲಾಭ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಸಹಜವಾಗಿ ಡೆಂಗ್ಯೂ ಅಥವಾ ಕೆಲವೊಂದು ಕಾಯಿಲೆಗಳು ಬಂದಾಗ ಆ ಸಂದರ್ಭದಲ್ಲಿರುವಂಥ ರೋಗ ಲಕ್ಷಣಗಳ ಆಧಾರದಲ್ಲಿ ಟ್ರೀಟ್ಮೆಂಟನ್ನು ಕೊಡೋದ್ರಿಂದಾಗಿ ಡೆಂಗ್ಯೂಗೆ ಅಂತ ಒಂದು ಮೆಡಿಸಿನ್ ಬರುತ್ತಾ ಇಲ್ವಾ? ಬರೋದಾದರೆ ಯಾವಾಗ, ಯಾಕೆ ಇನ್ನೂ ಬಂದಿಲ್ಲ? ಇದರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ. ನಾನು ದಿವ್ಯಾಶ್ರೀ. ಕೊಂಚ ಎಚ್ಚರ ತಪ್ಪಿದ್ರೂ ಕೂಡ ಬಹುದೊಡ್ಡ ಸಮಸ್ಯೆಗೆ ನಮ್ಮನ್ನು ನಾವು ದುಡ್ಕೊಂಡ ಹಾಗೆ. ಕಾರಣ, ರಾಜ್ಯದಲ್ಲಿ ಡೆಂಗ್ಯೂ ಆರ್ಭಟ ಅನ್ನೋದು ಮುಂದುವರೆದಿದೆ. ಸಣ್ಣ ಪುಟ್ಟ ಜ್ವರ ಸಹಜವಾಗಿ ಬರ್ತಾನೆ ಇರುತ್ತೆ. ಮಳೆಗಾಲ ಬೇರೆ, ನಾವೇನು ಮಾಡ್ತೀವಿ, 3 ದಿವಸ ಇರುತ್ತೆ, ಆಮೇಲೆ ಹೊರಟೋಗ್ಬಿಡತ್ತೆ. ಇಂತಹ ಒಂದು ನಿರ್ಲಕ್ಷ್ಯ ಇರುತ್ತೆ. ಅದಷ್ಟೇ ಆಗಿದ್ರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಸೊಳ್ಳೆ ತನ್ನ ಕೆಲಸವನ್ನು ಮುಗಿಸ್ ಹೋಗಿರುತ್ತೆ. ಅಂದರೆ ಸೊಳ್ಳೆ ಕಚ್ಚಿ ಹೋಗಿರುತ್ತೆ. 7-8 ದಿವಸ ಆದಮೇಲೆ ಜ್ವರ ಬರುತ್ತೆ. 2ನೇ ದಿವಸದ ಸಂದರ್ಭದಲ್ಲಿ ಉಲ್ಬಣ ಆಗುತ್ತೆ. ಕಣ್ಣಿನ ಭಾಗದಲ್ಲಿ ನಿರಂತರವಾದ ನೋವು, ಯಾಕೋ ತಲೆ ಭಾರ, ವಾಮಿಟ್ ಆಗ್ತದೆ. ನಿರ್ಲಕ್ಷ್ಯ ಮಾಡಬೇಡಿ. ತತ್ಕ್ಷಣವೇ ವೈದ್ಯರನ್ನು ಕಾಡಿ. ಬ್ಲಡ್ ಟೆಸ್ಟ್ ಹೇಳ್ತಾರೋ, ಮತ್ತೊಂದು ಟೆಸ್ಟ್ ಹೇಳ್ತಾರೋ, ದಯವಿಟ್ಟು ಮಾಡಿಸ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ದಿನಕ್ಕೂ ಹೆಚ್ಚಾಗ್ತಾ ಇದೆ ಈ ಪ್ರಕರಣಗಳ ಸಂಖ್ಯೆ. 24 ಗಂಟೆಯ ಅವಧಿ ಅಂತ ತಗೊಳ್ಳೋದಾದರೆ 159 ಜನರಲ್ಲಿ ನೋಡಿ ಡೆಂಗ್ಯೂ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ 80 ಮಂದಿಗೆ ಡೆಂಗಿ ಆರ್ಭಟದ ಮಧ್ಯೆ ಇಲಿ ಜ್ವರದ ಆತಂಕ ಬೇರೆ ನೋಡಿ. ಹಾವೇರಿ ಭಾಗಕ್ಕೆ ಬರೋದಾದರೆ ಇಲಿ ಜ್ವರಕ್ಕೆ ಒಂದು ಬಲಿ ಕೂಡ ಆಗಿದೆ. ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ್ದಾರೆ. ಡೆಂಗ್ಯೂ ನಿಯಂತ್ರಣಕ್ಕೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಪಾತ್ರ ಎಷ್ಟರ ಮಟ್ಟಿಗಿದೆಯೋ ಆಡಳಿತದ ಪಾತ್ರ ಕೂಡ ಅಷ್ಟೇ ಇರುತ್ತೆ. ಅಂದರೆ ಸರ್ಕಾರದ ಪಾತ್ರ. ನಾನು ನಗರ ಪ್ರದೇಶದಲ್ಲಿ ತತ್ಕ್ಷಣಕ್ಕೆ ಆಸ್ಪತ್ರೆಗಳ ಲಭ್ಯತೆ ಅನ್ನೋದಿದ್ರೂ ಕೂಡ ಗ್ರಾಮೀಣ ಭಾಗಕ್ಕೆ ಹೋಗೋದಾದರೆ ಬಹಳಷ್ಟು ನೋವಾಗುತ್ತೆ. ಒಂದು ಆಸ್ಪತ್ರೆಗೆ ರೀಚ್ ಆಗಬೇಕು ಅಂತ ಹೇಳಿದ್ರು ಕಾಲ ಮೀರುವಂತಹ ಸನ್ನಿವೇಶಗಳಿರುತ್ತೆ. ಹೋಗಲಿ, ಆಸ್ಪತ್ರೆ ಸಿಕ್ತು ಅಂದ ಸಂದರ್ಭದಲ್ಲೂ ಕೂಡ ಅಲ್ಲಿ ಬೇಕಾದಂತಹ ಸೌಲಭ್ಯಗಳು, ಸೌಕರ್ಯಗಳಿರೋದಿಲ್ಲ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ನಗರ, ಗ್ರಾಮೀಣ, ಬಹುತೇಕ ಹಳ್ಳಿಗಾಡು ಪ್ರದೇಶದಲ್ಲಿ ಸೊಳ್ಳೆಗೇನು ಭೇದ ಭಾವ ಇಲ್ಲ, ನಗರ ಅಥವಾ ಹಳ್ಳಿ ಅಂತೇಳಿ. ಹಾಗಾಗಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಮೂಲಭೂತವಾಗಿ ಆಸ್ಪತ್ರೆಗಳಲ್ಲಿ ಯಾವ ಸೌಲಭ್ಯ ಕೊಡಬೇಕು ಅದನ್ನು ಕೊಟ್ಟರೆ ಬಹಳ ಉತ್ತಮ ಅಂತ ಹೇಳ್ತಾ, ಬೆಂಗಳೂರು ವಿಚಾರಕ್ಕೆ ಬರೋದಾದರೆ BBMP ಆಯುಕ್ತರು ಈ ವಿಚಾರ ಅಂದರೆ ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ GHI ಲಿಂಕ್ ವರ್ಕರ್, ANM ಮತ್ತು ಆಶಾ ವರ್ಕರ್ಸ್ ಎಲ್ಲ ಸೇರಿ, ವಾಲಂಟಿಯರ್ಸ್ ಇತ್ಯಾದಿ ಸೇರಿ 3000 ಮೇಲ್ಪಟ್ಟು ಟೀಮ್ಗಳನ್ನು ರಚನೆ ಮಾಡಿ ಅವರು ಈಗ 15 ದಿವಸದಲ್ಲಿ ಎಲ್ಲ 25 ಲಕ್ಷ ಮನೆಗಳು ಕವರ್ ಮಾಡಬೇಕು. ಹಿಂದೆ ನಾವು ಬರೀ ವಲ್ನರಬಿಲಿಟಿ ಅಲ್ಲಿ 50% ಮನೆಗಳಿಗೆ ಮಾತ್ರ ಅವರು ಬಾಧಿತ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಕಳಿಸ್ತಿದ್ದೆ ಆ ಟೀಮು. ಈಗ ಅದನ್ನು ಬಿಟ್ಟು ಎಲ್ಲ ಮನೆಗಳಿಗೆ ತಲುಪಬೇಕು ಅಂತ ಮಾಡಿರುವುದರಿಂದ ಈ 3000 ಮೇಲ್ಪಟ್ಟು ಟೀಮ್ಗಳು ಈಗ ಮನೆಗಳಿಗೆ ಹೋಗ್ತಾ ಇವೆ. ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಬೇಕು. ಅವರೆಲ್ಲ ಏನೇನು ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ತಿಳಿದು ನಮ್ಮ ನಾಗರಿಕರು ಹೇಗೆ ಸೊಳ್ಳೆ ನಿಯಂತ್ರಣಕ್ಕೆ ನಮ್ಗೆ ಸಹಾಯ ಮಾಡಬೇಕು ಆ ದಿಕ್ಕಿನಲ್ಲಿ ಕಾರ್ಯರತ ಆಗಬೇಕು ಅಂತ ಪ್ರಾರ್ಥಿಸುತ್ತೇವೆ. ಸರ್ಕಾರ ತನ್ನ ಪಾತ್ರವನ್ನು ಅದು ಎಷ್ಟು ಬೇಕಷ್ಟು ಮಾಡ್ತಾ ಇದೆ. ಸಾರ್ವಜನಿಕರ ಪಾತ್ರ ಕೂಡ ಬಹಳಷ್ಟಿದೆ. ನಾನು ಕೊರೋನಾ ಟೈಮನ್ನು ಬಹಳ ನೆನಪಿಸ್ಕೊಳ್ತೀನಿ. ಆಗೆಲ್ಲ ಹೇಗಿತ್ತು ಅಂದರೆ ಕೊರೋನಾ ಯಾವ ರೀತಿ ವ್ಯಾಪಿಸುತ್ತೆ ಅನ್ನುವಂಥ ಅರಿವಿದ್ದಿದ್ದರಿಂದಾಗಿ ಇತರರು ಬದುಕಬೇಕು, ತಾನೂ ಬದುಕಬೇಕು, ಪ್ರತಿಯೊಬ್ಬರ ಆರೋಗ್ಯ ಮುಖ್ಯ ಅನ್ನುವಂಥ ಕಾಳಜಿ ಇತ್ತು. ಇಲ್ಲೂ ಅಷ್ಟೇ, ಡೆಂಗ್ಯೂನೇ ಆಗಲಿ ಮತ್ತೊಂದಾಗಲಿ, ನಮ್ಮನೆ ಹೆಂಗೆ ಸ್ವಚ್ಛವಾಗಿರ್ತೀವೋ ನಮ್ಮನೆ ಕಸ ತೊಗೊಂಡು ಪಕ್ಕದ ಮನೆಗೆ ಹಾಕೋದಲ್ಲ, ನಮ್ಮನೇಲಿರುವಂಥ ಗಲೀಜು ನೀರನ್ನು ಪಕ್ಕಕ್ಕೆ ಹಾಕೋದಲ್ಲ, ಅಥವಾ ಶುದ್ಧ ನೀರು ಹಾಕೋದಲ್ಲ. ಈ ಡೆಂಗ್ಯೂ ಸೊಳ್ಳೆ ವಿಚಾರಕ್ಕೆ ಬರೋದಾದರೆ ಶುದ್ಧ ನೀರೇ ಸಾಕು ಅದರದ್ದು ಬ್ರೀಡ್ ಆಗೋದಕ್ಕೆ. ಹಾಗಾಗಿ ಸುತ್ತಮುತ್ತಲಿನ ಪರಿಸರ ಕೂಡ ನಿಮ್ಮದೇ ಜವಾಬ್ದಾರಿ. ಸರ್ಕಾರ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರಲಿ. ಸಾರ್ವಜನಿಕರು ಕೂಡ ಒಕ್ಕೊರಲಿನಿಂದ ಜೊತೆಯಾಗಿ ನಿಂತ್ಕೊಂಡು ನಮ್ಮ ಪರಿಸರವನ್ನು, ನಮ್ಮ ಆರೋಗ್ಯವನ್ನು, ಇತರರ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರೈಟ್, ಇವತ್ತು ಡೆಂಗ್ಯೂ ಕುರಿತಂತೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ಯಾನಲಿಸ್ಟ್ ಕೂಡ ಸಿದ್ಧವಾಗಿದ್ದಾರೆ.
ಮಣಿಪಾಲ್ ಆಸ್ಪತ್ರೆ ಮಲ್ಲೇಶ್ವರಂ ಇಲ್ಲಿನ ಸಮಾಲೋಚಕರು ಆಂತರಿಕ ಔಷಧ ವಿಭಾಗದ ಡಾಕ್ಟರ್ ಬಸವರಾಜ್ ಕುಂಟೋಜಿ ಅವರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ತಜ್ಞ ವೈದ್ಯರು ಆಯುರ್ವೇದ ಈ ವಿಭಾಗದಿಂದ ಡಾಕ್ಟರ್ ಶರತ್ ಕುಲಕರ್ಣಿ ಬಂದಿದ್ದಾರೆ. ನಮಸ್ಕಾರ. ಇನ್ನು ಕಾವೇರಿ ಆಸ್ಪತ್ರೆ ಎಲೆಕ್ಟ್ರಾನಿಕ್ ಸಿಟಿ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರಾಗಿರುವಂಥ ಡಾಕ್ಟರ್ ಶ್ರೀನಾಥ್ ಎಸ್ ಮಣಿಕಂಠಿ ಅವರಿದ್ದಾರೆ. ನಮಸ್ಕಾರ. ರೈಟ್, ಬಸವರಾಜ್ ಅವರೇ ಹೇಳಿ, ಯಾಕೆ ಕಳೆದ ಬಾರಿಗೆ ಹೋಲಿಸಿದರೆ ನಾವು ಈ ಬಾರಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಅನ್ಸುತ್ತೆ? ಸಾಮಾನ್ಯವಾಗಿ ಪ್ರತಿ ವರ್ಷ ಮಳೆಗಾಲ ನಂತರ ಈ ಡೆಂಗು ಫೀವರ್ ನಮಗೆ ಕಂಡು ಬರುತ್ತೆ. ಸೊ ಈ ವರ್ಷ ಕೂಡ ಅದೇ ರೀತಿ ಮಳೆಗಾಲ ನಂತರ ಡೆಂಗು ಫೀವರ್ ಕಂಡು ಬಂದಿದೆ. ಈ ಮಳೆಗಾಲಕ್ಕಿಂತ ಮುಂಚೆ ನಮಗೆ ಗೊತ್ತಿರೋಂಗೆ ಅದು ಬೇಸಿಗೆ ಕಾಲ ಸುಮಾರು ತಿಂಗಳವರೆಗೂ ಹಾಗೆ ಹೊರಡ್ತಾ ಇತ್ತು. ಸೊ ಒಂದು ಬಾರಿ ಮಳೆ ಆದ ತಕ್ಷಣ ಇದು ಡೆಂಗು ಸೊಳ್ಳೆಗಳಲ್ಲಿ ಬ್ರೀಡ್ ಆಗಿ ಅದು ಮಸ್ಕಿಟೋ ಬೈಟ್ ಶುರುವಾಗಿದೆ. ಎಕ್ಸಾಕ್ಟ್ ಈ ಬಾರಿ ಯಾಕೆ ಜಾಸ್ತಿ ಆಗಿದೆ, ಒಂದು ಲಾಸ್ಟ್ ಟೈಮ್ ನಾವು ಮೆಜರ್ಸ್ ಮಾಡಿದ್ದವೋ ಅಥವಾ ಈ ಸಾರಿ ಮೆಜರ್ ಮಾಡ್ತಾ ಇದೀವೋ ಅನ್ನೋದು ಕೂಡ ಒಂದು. ಬಟ್ ಪ್ರತಿ ವರ್ಷನೂ ಕೂಡ ಮಳೆಗಾಲ ನಂತರ ನಾವು ಡೆಂಗು ಜ್ವರ ಪೇಷಂಟ್ಸ್ನ ಸಾಮಾನ್ಯವಾಗಿ ನೋಡ್ತೀವಿ. ಈ ಬಾರಿ ಹೌದು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಅಂತ ನನಗೆ ಅನಿಸ್ತಾ ಇದೆ. ರೈಟ್. ಡಾಕ್ಟರ್ ಶರದ್ ಅವರೇ, ಜನಸಾಮಾನ್ಯರಿಗೆ ಹೇಗೆ ಅಂದರೆ ಈ ಸಣ್ಣ ಪುಟ್ಟ ಜ್ವರ ಅಥವಾ ಬೇರೆ ಜ್ವರಕ್ಕೂ ವ್ಯತ್ಯಾಸಗಳು ಗೊತ್ತಿರೋದಿಲ್ಲ. ಜ್ವರ ಬಂದಿದೆ, ಮಳೆಗಾಲ 3 ದಿವಸ ಬರುತ್ತೆ ಹೋಗುತ್ತೆ, ಈ ಥರದ ಮನೋಭಾವ ಇರುತ್ತೆ. ಬಟ್ ಇಲ್ಲಿ ಡೆಂಗ್ಯೂ ಅಂತ ಅವ್ರು ಕಂಡುಕೊಳ್ಳೋದು ಹೇಗೆ, ಯಾವ ಲಕ್ಷಣಗಳಿಂದ ತಾವು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ, ಜನಸಾಮಾನ್ಯರಿಗೆ ಮಾಹಿತಿ ಹೇಳೋದಾದ್ರೆ? ಸೊ ಕಾಮನ್ ಕೋಲ್ಡ್ ಇರ್ಬೋದು, ಶೀತದಿಂದ ಬಂದಿರುವಂಥದ್ದು, ಕೆಮ್ಮಿಂದ ಬಂದಿರುವಂಥ ಜ್ವರ ಇರ್ಬೋದು. ನೀವು ಇನಿಷಿಯಲಿನೇ ಹೇಳ್ತಾ ಇದ್ರಿ ಇಂಟ್ರೊಡಕ್ಷನ್ ಕೊಡ್ತಿರುವಾಗ. ಸೊ ಈ ಡೆಂಗಿ ಜ್ವರ ಇದೆ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಾರ್ಮಲ್ ಅವ್ರೇನು ಮೆಡಿಕೇಶನ್ ಮಾಡ್ತಿರ್ತಾರೆ, ರೆಸ್ಟ್ ಮಾಡ್ತಿರ್ತಾರೆ, ಅದಕ್ಕೆ ರೆಸ್ಪಾಂಡ್ ಆಗಲ್ಲ. ಎಷ್ಟು ರೆಸ್ಪಾಂಡ್ ಆಗಬೇಕು ಅಷ್ಟೊಂದು ರೆಸ್ಪಾಂಡ್ ಆಗಲ್ಲ. ಸೊ ಇದು ಮೊದಲನೇ ಒಂದು ಲಕ್ಷಣ. ಇಲ್ಲ ಸರ್, ನಾನು ಬೆಳಿಗ್ಗೆಯಿಂದ ಮೆಡಿಸಿನ್ ತಗೋತಾ ಇದ್ದೇನೆ, ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಅಥವಾ ಒಂದು ದಿವಸ ಆಗೋಯ್ತು ಆಲ್ರೆಡಿ, ಇನ್ನೂ ಕಡಿಮೆ ಇಲ್ಲ ಸರ್, ಹಾಗೆ ಇದೆ, ಅಲ್ಲಿ ಫಸ್ಟು ಒಂದು ಲಕ್ಷಣ ಇದೆ. ಎರಡನೇದೇನಪ್ಪ ಅಂತ ಹೇಳಿದರೆ ಇದರ ಜೊತೆ ಇರುವಂಥ ಲಕ್ಷಣಗಳು, ಅದು ತಲೆಭಾರ ಇರ್ಬೋದು, ಕಣ್ಣಿನ ಹಿಂಭಾಗದಲ್ಲಿ ನೋವು ಇರಬಹುದು, ತುಂಬ ಸ್ವಲ್ಪ ಸಿವಿಯರ್ ಆಗಿದೆ. ಇವಾಗ ಮಕ್ಕಳಲ್ಲಿ ನೋಡ್ತಿದ್ವಿ ನಾವು, ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಅಲ್ವಾ, ಪೇನ್ ಅಬ್ಡಾಮಿನ್ ಇರಬಹುದು, ಅಥವಾ ಲೂಸ್ ಮೋಷನ್ ಆಗುವಂಥದ್ದು, ಅಥವಾ ವಾಂತಿ ಆಗುವಂಥದ್ದು, ವಾಂತಿ ಭೇದಿ ಯಾವುದಾದ್ರೂ ಆಗ್ಬೋದು, ಎರಡೂ ಕೂಡ ಆಗ್ಬೋದು. ಇನ್ನು ಸ್ವಲ್ಪ 2 ದಿವಸ 3 ದಿವಸ ಆದಮೇಲೂ ಅವರು ಇನ್ನೂ ಎಲ್ಲಿ ಏನು ನಿಯರ್ ಬೈ ಹಾಸ್ಪಿಟ್ಲು ಅಥವಾ ವೈದ್ಯಕೀಯ ಒಂದು ಸಲಹೆ ಪಡೆಯಲಿಲ್ಲ ಅಂತ ಹೇಳಿದರೆ ಚರ್ಮದ ಕೆಳಗಡೆ ಒಂದು ರೆಡ್ ಸ್ಪಾಟ್ಸ್ ಆದಂಗೆ ಆಗ್ಬಹುದು. ಹೌದಾ? ಎಲ್ಲರಲ್ಲೂ ಆಗ್ಲಿಕ್ಕಿಲ್ಲ, ಕೆಲವೊಬ್ಬರಲ್ಲಿ ಆಗ್ಬಹುದು. ಅದು ಒಂದು ಲಕ್ಷಣನೇ. ಸೊ ಸ್ಕಿನ್ ಸಿಂಪ್ಟಮ್ಸ್ ನೋಡುವಾಗ ಅಥವಾ ಚರ್ಮದ ಮೇಲೆ ಆಗುವಂಥ ಡೆಂಗಿ ಒಂದು ಜ್ವರದ ಲಕ್ಷಣಗಳನ್ನು ನೋಡುವಾಗ ಈ ರ್ಯಾಷಸ್ಗಳು ಆಗ್ಬೋದು. ಯಾಕೆಂದರೆ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ. ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ ಇದನ್ನು. ಸೊ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರೋದ್ರಿಂದ ಇಲ್ಲಿ ರಕ್ತ ಹೆಪ್ಪುಗಟ್ಟದೇನೆ ಅದು ಹೊರಗಡೆ ಕಾಣಿಸುತ್ತೆ. ಸೊ ಇದು ಕೂಡ ಒಂದು ಲಕ್ಷಣ ಇರಬಹುದು. ಇದಲ್ಲದೆ ಓವರಾಲ್ ಕಂಬೈನ್ಡ್ ಏನು ಸಿಂಪ್ಟಮ್ಸ್ ಇರುತ್ತೆ, ಕುತ್ತಿಗೆ ನೋವಂಥದ್ದು ಅಥವಾ ಸ್ವಲ್ಪ ಜಾಯಿಂಟ್ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಸುಸ್ತು ಕಾಣಿಸ್ಕೊಳ್ಳುವಂಥದ್ದು, ಇದಿದ್ದೇ ಇರುತ್ತೆ. ಇನ್ನೂ ಸ್ವಲ್ಪ ಸಿವಿಯರ್ ಆಯಿತು ಅಂತ ಹೇಳಿದರೆ ಅವಾಗ ಮೂತ್ರದಲ್ಲಿ ಅಥವಾ ಮಲ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ, ಮೂತ್ರ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ರಕ್ತ ಹೋಗುವಂಥ ಸಾಧ್ಯತೆಗಳು, ಕೆಂಪಾಗಿರುವಂಥ ಮೂತ್ರ ಹೋಗುವಂಥ ಸಾಧ್ಯತೆ, ವಾಂತಿ ಆಗುವಾಗ ಅದರಲ್ಲಿ ರಕ್ತ ಬರುವಂಥ ಸಾಧ್ಯತೆ. ಹೌದು, ಇದೆಲ್ಲ ಸ್ಟೇಜ್ ವೈಸು. ಒಂದೇ ದಿವಸಕ್ಕೆ 2ನೇ ದಿವಸಕ್ಕೆ ಎಲ್ರಿಗೂ ಆಗ್ಬೇಕಂತ ಏನಿಲ್ಲ, ಎಲ್ಲರಲ್ಲೂ ಆಗಬಾರ್ದಂತನೂ ಏನಿಲ್ಲ. ಸೊ ಆಗ್ಲೂಬಹುದು, ಆಗದೇನೂ ಇರಬಹುದು. ಈಗ ಸಹಜವಾಗಿ ಸುಸ್ತು ಅಂತ ಒಂದು ಆಗ್ತಾ ಇರುತ್ತೆ, ಮಲಗಿದ್ದಲ್ಲೇ ಮಲಗಿರ್ತಾರೆ. ಸೊ ಸಾಮಾನ್ಯವಾಗಿ ಇದು ಡೆಂಗ್ಯೂನೇ ಹೌದಾ ಅಲ್ವಾ ಅನ್ನುವಂಥ ಅರಿವೇ ಇರೋದಿಲ್ಲ. ಹಾಗಾಗಿ ನಾವು ಒಂದು 3-4 ದಿವಸ ಆದಮೇಲೆ ಲಕ್ಷಣಗಳು ಕಾಣುತ್ತೆ ಅಂತ ಅನ್ಕೋಬೇಕಾ, ಅಥವಾ ಹೆಂಗೆ? ಅದು ಈ ಸ್ಟಾರ್ಟಿಂಗ್ ಹೆಂಗೂ ಜ್ವರನೇ ಇದ್ದೇ ಇರುತ್ತೆ, ಇಮಿಡಿಯೇಟ್ ಆಗಿ ಏನು ಬ್ಲಡ್ ವಾಮಿಟಿಂಗ್ ಅಥವಾ ಇರಲ್ಲ. ಇಮಿಡಿಯೇಟ್ ಆಗಿ ಕೆಲವೊಬ್ಬರಲ್ಲಿ ಇರಲ್ಲ, ಕೆಲವೊಬ್ಬರಲ್ಲಿ ಬರ್ಬೋದು, ಬರುವಂತ ಸಾಧ್ಯತೆಗಳಿರುತ್ತೆ. ರೆಟ್ರೋ ಆರ್ಬಿಟಲ್ ಪೇನ್ ಹೇಳ್ತಿದೆ, ಕಣ್ಣಿನ ಹಿಂಭಾಗದಲ್ಲಿ ನೋವು, ಅಸಾಧ್ಯ ನೋವು. ಹೌದು, ಇದು ಮುಂಚೆ ಇರಲ್ಲ ಯಾವಾಗಲೂ. ಸರ್, ಕಣ್ಣಿನ ಹಿಂಭಾಗದಲ್ಲಿ ತುಂಬಾ ನೋವಾಗ್ತಿದೆ ಸರ್, ಈ ರೀತಿ ನಂಗೆ ಮುಂಚೆ ಆಗಿರಲಿಲ್ಲ. ನೋಡಿ, ಈ ಡೆಂಗು ಇರಬಹುದು, ಹೇಳಲಿಕ್ಕಾಗಲ್ಲ. ಅವಾಗ ನಾವು ಬ್ಲಡ್ ಟೆಸ್ಟಿಂಗ್ ಮುಂದಾಗೋದಾಗ್ಲಿ, ವೈದ್ಯಕೀಯ ಸಲಹೆ ಪಡೆಯೋದಕ್ಕೆ ಮುಂದೆ ಹೋಗೋದಾಗ್ಲಿ ಮಾಡಬೇಕಾಗುತ್ತೆ. ಸೊ ಈ ರೀತಿ ಇಲ್ಲ ಸರ್, ಜ್ವರ ನನಗೆ ತುಂಬ ಸರಿ ಬಂದಿದೆ ಸರ್, ಇಲ್ಲಿವರೆಗೂ ನನಗೆ 3-4 ಸರಿ ಜ್ವರ ಬಂದಿದೆ, 5 ಸರಿ ಜ್ವರ ಬಂದಿದೆ, ಈ ರೀತಿ ತಲೆಭಾರ ಆಗಿರಲಿಲ್ಲ, ಈ ರೀತಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸರ್. ಇದೇನೋ ವಿಚಿತ್ರವಾದಂಥ ಒಂದು ಎಕ್ಸ್ಪೀರಿಯನ್ಸ್, ತುಂಬ ಬೇರೆ ಟೈಪ್ ಇದೆ ಸರ್ ಇದು ಎಕ್ಸ್ಪೀರಿಯನ್ಸ್. ಹೊಟ್ಟೆ ತೊಳಸ್ದಂಗೆ ಆಗುತ್ತೆ, ವಾಂತಿ ಬಂದಂಗಾಗುತ್ತೆ ಅಥವಾ ವಾಂತಿ ಆಗುತ್ತೆ, ಪದೇ ಪದೇ ನನಗೆ ಮೋಷನ್ಗೆ ಹೋಗ್ಬೇಕನ್ಸುತ್ತೆ, ಮಲ ವಿಸರ್ಜನೆ ಮಾಡಬೇಕಂತ ಅನಿಸ್ತಾ ಇದೆ, ಅಥವಾ ಹೋಗ್ತಾರೆ, ಅದರಲ್ಲೂ ಕೂಡ ತುಂಬ ನೀರಿನ ಅಂಶ ಆಚೆ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಸ್ವಲ್ಪ ಅಸಹಜ, ನಾಟ್ ರೆಗ್ಯುಲರ್ ಅಂತ, ತುಂಬ ರೆಗ್ಯುಲರ್ ಆಗಿರಲ್ಲ. ಸೊ ಇದನ್ನೇ ನಾವು ಡೆಂಗಿಗೆ ಕೋರಿಲೇಟ್ ಮಾಡ್ಬೋದು. ರೈಟ್.
ಡಾಕ್ಟರ್ ಶ್ರೀನಾಥ್ ಅವ್ರು ತಿಳಿಸ್ಬೇಕು. ನನಗೆ ಈ ಸಲ ಬಹಳ ನೋವಾಗಿದ್ದ ವಿಷಯ ಅಂತ ಹೇಳಿದ್ರೆ ಮಕ್ಕಳು ಅಂದಾಗ ಕೊರೋನಾ ಟೈಮಲ್ಲೂ ನಿಮ್ಮಂಥ ವೈದ್ಯರು ಹೇಳಿದ್ದೆಲ್ಲ ನಾವು ಕೇಳ್ತಾ ಇದ್ವಿ, ಅವ್ರದ್ದು ಇಮ್ಯುನಿಟಿ ಸ್ಟ್ರಾಂಗ್, ನೀವು ಅದೇನೇ ಬಂದರೂ ಕೂಡ ಅವ್ರು ಗೆದ್ಕೊಂಬರ್ತಾರೆ ಅಂತ. ಬಟ್ ಅಲ್ಲಲ್ಲಿ ಮಕ್ಕಳು ಸಾವಾಗ್ತಿರೋದು ಬಹಳ ನೋವಿನ ವಿಷಯ. ಮಕ್ಕಳಲ್ಲಿ ಡೆಂಗ್ಯೂ ಕಾಣಿಸ್ಕೊಂಡಾಗ ಹೆಂಗಿರುತ್ತೆ ಲಕ್ಷಣ, ಅವ್ರಿಗೆ ಯಾವ ರೀತಿ ಬಾಧಿಸುತ್ತೆ ಅಂತ ತಿಳಿಸ್ಬೋದಾ? ಖಂಡಿತ. ಸೊ ಫಸ್ಟು ಮಕ್ಕಳು ಯಾಕೆ ಜಾಸ್ತಿ ಬರ್ತಾ ಇದೆ ಅಂತ. ಸೊ ನಮ್ಗೆ ಗೊತ್ತಿದ್ದಂಗೆ ಡೆಂಗಿ ಎಲ್ಲಿ ನೀರು ನಿಂತಿರುತ್ತೋ, ಅಲ್ಲಿ ಓಪನ್ ಸ್ಪೇಸಸ್ ಇಲ್ಲ, ಪಾರ್ಕ್ಸಲ್ಲಿ ಇಂಥ ಕಡೆ ಮಕ್ಕಳು ಜಾಸ್ತಿ ಹೋಗಿ ಆಟ ಆಡೋದಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಅದರಿಂದ ಮಸ್ಕಿಟೋ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೈಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಜಾಸ್ತಿ ಮಕ್ಕಳನ್ನ ನಾವು ಈ ಸರಿ ಡೆಂಗಿ ಅಂತ ನೋಡ್ತಾ ಇದ್ದೀವಿ. ಸೊ ಸಿಮ್ಟಮ್ಸು ಫಸ್ಟ್ 3 ಡೇಸಲ್ಲಿ ನಾವು ಡೆಂಗಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ವೈರಲ್ ಇನ್ಫೆಕ್ಷನ್ಸ್ ಇದೇ ಥರನೇ ಬರುತ್ತೆ. ಸೊ ಜ್ವರ, ನೆಗಡಿ, ಕೆಮ್ಮು ಆಗ್ಬೋದು, ಇಲ್ಲಾಂದರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಮ್ಟಮ್ಸ್ ಆಗ್ಬೋದು, ಇಲ್ಲಾಂದರೆ ವಾಂತಿ, ತಲೆನೋವು, ಮೈಕೈ ನೋವು, ಈ ಥರ ಎಲ್ಲ ಆಗ್ಬೋದು. ಅದು ಎನಿ ವೈರಲ್ ಇನ್ಫೆಕ್ಷನ್ಸಲ್ಲಿ ಅದೇ ಥರ ಆಗುತ್ತೆ. ಕೆಲವು ಈ ಸಲ ನಾವು ನೋಡ್ತಾ ಇರೋದಂದರೆ ರಿಲೆಂಟ್ಲೆಸ್ ಫೀವರ್ಸ್, ಅಂದರೆ ಫೀವರ್ ಕಡಿಮೆನೇ ಆಗೋದಿಲ್ಲ. ಸೊ ತುಂಬಾ ಹೈ ಗ್ರೇಡ್ ಫೀವರ್ಸ್ ಬರ್ತಾ ಇದೆ. ಓಕೆ, ಸೊ ಬಂದರೂ ಕೂಡ ಇದು 3 ಫೇಸಸ್ ಇರುತ್ತೆ ಡೆಂಗಿಯಲ್ಲಿ. ಒನ್ ಈಸ್ ಅ ಫೆಬ್ರೈಲ್ ಫೇಸ್, ಅದು ಫಸ್ಟ್ 3 ಡೇಸಲ್ಲಿ ಫೆಬ್ರೈಲ್ ಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಅ ಕ್ರಿಟಿಕಲ್ ಫೇಸ್, ಆವಾಗ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ 3 ಡೇಸಲ್ಲಿ ವಾಟ್ ವಿ ಹ್ಯಾವ್ ಟು ಡೂ ಅಡ್ವೈಸ್ ಅಂತ ಹೇಳಿದ್ರೆ, like any other fever, viral fever, no need to give any antibiotics. Take paracetamol to bring down the temperature. ಫ್ಲೂಯಿಡ್ಸ್ ಚೆನ್ನಾಗಿ ಕೊಡಬೇಕು, ಲಿಕ್ವಿಡ್ಸ್ ಚೆನ್ನಾಗಿ ಕೊಡಬೇಕು, ಲೈಟ್ ಕ್ಲಾತಿಂಗ್ ಹಾಕಿಬಿಟ್ಟು ಯು ಕ್ಯಾನ್ ಯೂಸ್ ಟೆಪಿಡ್ ಸ್ಪಾಂಜಿಂಗ್. ಫೀವರ್ ಜಾಸ್ತಿ ಇದ್ದರೆ ಮಾಡ್ಬೋದು. ಹೈಡ್ರೇಷನ್ ಚೆನ್ನಾಗಿ ಇಟ್ಕೋಬೇಕು. 3 ಡೇಸ್ಗಿಂತ ಜಾಸ್ತಿ ಇದೆ ಫೀವರು, ಅಲ್ಲ 3 ಡೇಸ್ ಆದಮೇಲೆ ಕೂಡ ಮಗು ಹುಷಾರಿಲ್ಲ ಅಂತ ಹೇಳಿದ್ರೆ ಖಂಡಿತ ಆವಾಗ ನಾವು ಬ್ಲಡ್ ಟೆಸ್ಟ್ ಒಂದು ಮಾಡ್ತೀವಿ. ಯೂಶ್ವಲಿ ನಾವು ಬ್ಲಡ್ ಕೌಂಟ್ ಅಂತ ಮಾಡ್ತೀವಿ, CBC ಅಂತ. ಆ CBCಯಲ್ಲಿ ನಾವು ಯೂಶ್ವಲಿ ವೈಟ್ ಸೆಲ್ ಕೌಂಟ್ ನೋಡ್ತೀವಿ. ಯೂಶ್ವಲಿ ವೈಟ್ ಸೆಲ್ ಕೌಂಟ್ ಕಡಿಮೆ ಇರುತ್ತೆ ಡೆಂಗಿಯಲ್ಲಿ. ಆಮೇಲೆ ಪ್ಲೇಟ್ಲೆಟ್ಸ್ ನೋಡ್ತೀವಿ. ಪ್ಲೇಟ್ಲೆಟ್ಸ್ ಫಸ್ಟ್ 3 ಡೇಸಲ್ಲಿ ನಾರ್ಮಲ್ಲೇ ಇರ್ಬೋದು. ಇಟ್ ಮೇ ಡ್ರಾಪ್ ಇವನ್ ಆಫ್ಟರ್ 4-5 ಡೇಸ್. ಆಮೇಲೆ ನಾವು ಡೆಂಗಿ NS1 ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅದು ಯೂಶ್ವಲಿ ಫಸ್ಟ್ ಫ್ಯೂ ಡೇಸಲ್ಲಿ ಅದು ಪಾಸಿಟಿವ್ ಇರುತ್ತೆ. ಸೊ any child who has got more than 3 days of fever, I advise to seek pediatrician and then get a blood test done to make sure that we are not missing out dengue. ಅಕಸ್ಮಾತ್ ನಾವು ಫಸ್ಟು ಇವಾಗ 4th ಡೇಯಿಂದ ಕ್ರಿಟಿಕಲ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಕ್ರಿಟಿಕಲ್ ಫೇಸ್ ಸ್ಟಾರ್ಟ್ ಆದರೆ ಆವಾಗ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ಬೋದು. ಪ್ಲೇಟ್ಲೆಟ್ಸ್ ಆವಾಗ ಕಡಿಮೆ ಆಗ್ಬೋದು. ಸೊ ಬ್ಲೀಡಿಂಗ್ ಟೆಂಡೆನ್ಸೀಸ್ ಜಾಸ್ತಿ ಆಗ್ಬೋದು. ಕೆಲವು ಸಲ ಈಗ 3rd ಸ್ಪೇಸಿಂಗ್ ಅಂತ ಹೇಳ್ತೀವಿ, ಅಲ್ಲಿ ಫ್ಲೂಯಿಡ್ಸು ಪ್ಲೂರಲ್ ಸ್ಪೇಸಲ್ಲಿ ಪಲ್ಮನರಿ ಎಡಿಮಾ ಆಗ್ಬೋದು, ಇಲ್ಲ ಪ್ಲೂರಲ್ ಎಫ್ಯೂಷನ್ ಆಗ್ಬೋದು, ಇಲ್ಲಾಂದರೆ ಅಸೈಟಿಸ್ ಆಗ್ಬೋದು. ಆ ಥರ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಕೆಲವು ಸಲ ಮೆಜಾರಿಟಿ ಮಕ್ಕಳು ಪ್ಲೇಟ್ಲೆಟ್ಸ್ ಯೂಶ್ವಲಿ ಕಡಿಮೆ ಆಗಿ ಆಮೇಲೆ ರಿಕವರ್ ಆಗ್ತಾರೆ. ನಾವು ಡೆಂಗಿ ಫೀವರ್ ವಿತ್ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಆ ಫೇಸಲ್ಲಿ ನಾವು ಮಗುನ ಅಡ್ಮಿಟ್ ಮಾಡಿ ವಿ ಹ್ಯಾವ್ ಟು ಮಾನಿಟರ್ ದ ಬ್ಲಡ್ ಪ್ರೆಷರ್, ಓಕೆ, ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡ್ತಾನೆ ಇರಬೇಕಾಗುತ್ತೆ. ಹೌದು. ಯೂಶ್ವಲಿ 4th ಡೇ ಆದಮೇಲೆ ಇಫ್ ಈ ಸೈನ್ ವಾರ್ನಿಂಗ್ ಸೈನ್ಸ್ ನೋಡಿದ್ರೆ ಅಡ್ಮಿಟ್ ಮಾಡಿ ಪೇಷಂಟ್ ಯೂರಿನ್ ಔಟ್ಬಿಟ್ಟು ಆಮೇಲೆ ಬ್ಲಡ್ ಪ್ರೆಷರು, ಹಾರ್ಟ್ ರೇಟು ಎಲ್ಲ ನಾವು ಮಾನಿಟರ್ ಮಾಡಬೇಕು. ಮಾನಿಟರ್ ಮಾಡಿ ಆಮೇಲೆ ನೋಡಬೇಕು ಬೇರೆ ಕಾಂಪ್ಲಿಕೇಶನ್ಸ್ ಏನಾದರೂ, ಬೇರೆ ಆರ್ಗನ್ಸ್ ಏನಾದರೂ ಇನ್ವಾಲ್ವ್ ಆಗಿದೆಯಾ, ಇವಾಗ ಲಿವರ್ ಏನಾದರೂ ಇನ್ವಾಲ್ವ್ ಆಗಿದೆಯಾ. ಓಕೆ, ಸೊ ಆಮೇಲೆ ಡೆಂಗಿ ಹೆಮರೇಜಿಕ್ ಫೀವರ್ ಏನಾದರೂ ಆಗ್ತಾ ಇದೆಯಾ, ಇಲ್ಲಾಂದರೆ ಡೆಂಗಿ ಶಾಕ್ ಸಿಂಡ್ರೋಮ್, ಈಗ ಬ್ಲಡ್ ಪ್ರೆಷರ್ ಡ್ರಾಪ್ ಆಗಿ ಡೆಂಗಿ ಶಾಕ್ ಸಿಂಡ್ರೋಮ್ ಆಗಿದೆ. ಸೊ ಇದನ್ನ ನಾವು ಮಾನಿಟರ್ ಮಾಡಿ ಅಂಥವ್ರಿಗೆ ಕೆಲವು ಸಲ ಇಂಟೆನ್ಸಿವ್ ಕೇರ್ ಬೇಕಾಗುತ್ತೆ. ರೈಟ್, ಅದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ತೀನಿ. ಸೊ ಪ್ಲೇಟ್ಲೆಟ್ ಕೌಂಟ್ ಅಂದ ಸಂದರ್ಭದಲ್ಲಿ ಸಹಜವಾಗಿ ಕಮ್ಮಿ ಆಗ್ತಿದೆ ಅಂದಾಗ ಸಾವೇ ಸಂಭವಿಸ್ಬಿಡುತ್ತೆ ಅನ್ನುವಂಥ ಆತಂಕ ಜನಸಾಮಾನ್ಯರೆಲ್ಲರೂ ಇರುತ್ತೆ. ಯಾಕೆ ಈ ಭಯ ಬರುತ್ತೆ? ನಿಜಕ್ಕೂ ಸಾವು ಸಂಭವಿಸುವಂಥ ಮಾರಣಾಂತಿಕ ಕಾಯಿಲೆ ಈ ಡೆಂಗ್ಯೂನ, ಇದ್ರ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಳ್ಳೋಣ. ಡೆಂಗ್ಯೂ ಆತಂಕದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಸರ್, ಈಗ ರಕ್ತ ಕಣಗಳ ಸಂಖ್ಯೆ ಅಂದಾಗ ಬಹುತೇಕ ಜನ ಕೌಂಟ್ ಕಮ್ಮಿ ಆಗ್ತಿದೆ ಅಂದಾಗ ಆತಂಕಕ್ಕೊಳಗಾಗ್ಬಿಡ್ತಾರೆ, ಅಯ್ಯೋ ಸಾವೇ ಸಂಭವಿಸ್ಬಿಡತ್ತೆ ಅಂತ. ಯಾಕೆ ಕೌಂಟ್ ಕಮ್ಮಿ ಆಗ್ತಿದ್ದಂಗೆ ಇಷ್ಟು ಆತಂಕ ಎದುರಾಗುತ್ತೆ? ಆ್ಯಕ್ಚುಲಿ ಡೆಂಗು ಜ್ವರದಲ್ಲಿ ಈಗ ಡಾಕ್ಟರ್ ಶ್ರೀನಾಥ್ ಹೇಳಿರೋಂಗೆ ಅದು 3 ಫೇಸ್ ಇರುತ್ತೆ. ಮೊದಲನೇದಾಗಿ ಇನಿಷಿಯಲ್ 3 to 4 days ಆರ್ ಅಪ್ ಟು 5 days ಜ್ವರದ ಫೇಸ್ ಅಂತ ಇರುತ್ತೆ. ಈ ಜ್ವರದ ಫೇಸ್ ಇದ್ದಾಗ WBC ಕೌಂಟು, ಪ್ಲೇಟ್ಲೆಟ್ಸ್ ಸಾಮಾನ್ಯವಾಗಿ ನಾರ್ಮಲ್ ಆಗಿರುತ್ತೆ. ಈ ಜ್ವರದ ಫೇಸ್ ಕಡಿಮೆ ಆಗ್ತಾ ಇದ್ದಂಗೆ ಅದು ಕ್ರಿಟಿಕಲ್ ಫೇಸ್ ಶುರು ಆಗುತ್ತೆ.
ಈ ಪೀರಿಯಡಲ್ಲಿ ಪ್ಲೇಟ್ಲೆಟ್ ಕೌಂಟ್ಸ್ ಕಡಿಮೆ ಆಗುತ್ತೆ. ಸೊ ನಾರ್ಮಲ್ ಆಗಿ ಪ್ಲೇಟ್ಲೆಟ್ ಕೌಂಟ್ಸ್ ಅಂದರೆ ಮೋರ್ ದೆನ್ 1.5 lakhs ಇರಬೇಕು, ಅಂದರೆ 1.5 ಲಕ್ಷದ ಮೇಲೆ ಇರಬೇಕು. ಈ ಜ್ವರದ ಫೇಸ್ ಕಡಿಮೆ ಆಗ್ತಾ ಇದ್ದಂಗೆ ಪ್ಲೇಟ್ಲೆಟ್ ಕೌಂಟ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಜನರಲ್ ನಾವು ನೋಡಿರುವಂಗೆ ಪ್ಲೇಟ್ಲೆಟ್ ನಂಬರ್ ಅಲೋನ್ ವಿಲ್ ನಾಟ್ ಕಾಸ್ ಅ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್, ಎಸ್ಪೆಷಲಿ ಇನ್ ಡೆಂಗು ಫೀವರ್. Instead of platelet, the critical symptoms, signs, what we feel is if there is a bleeding ಅಂದರೆ ರಕ್ತ ಅಂದರೆ ಬ್ರೈನಲ್ಲಿ ಬ್ಲೀಡಿಂಗ್ ಆಗೋದು, ಗಮ್ಸಲ್ಲಿ ಬ್ಲೀಡಿಂಗ್ ಆಗೋದು, ಯೂರಿನಲ್ಲಿ ಮೋಷನ್ನಲ್ಲಿ ಬ್ಲೀಡಿಂಗ್ ಆಗೋದು, ಅಥವಾ ಬ್ಲಡ್ ಪ್ರೆಷರ್ ಕಡಿಮೆ ಆಯಿತು ಅಂದರೆ, ಅಥವಾ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಇಟ್ ಅಫೆಕ್ಟ್ ದ ಲಿವರ್ ಆ್ಯಂಡ್ ದೇ ವಿಲ್ ಹ್ಯಾವ್ ಸಿವಿಯರ್ ಜಾಂಡಿಸ್. ದಟ್ ವಿಲ್ ಅಫೆಕ್ಟ್ ದ ಕಿಡ್ನೀಸ್ ಆ್ಯಂಡ್ ದೇ ವಿಲ್ ಹ್ಯಾವ್ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ರಿಕ್ವೈರಿಂಗ್ ಡಯಾಲಿಸಿಸ್. It will affect the brain and they will become unconscious. So these are the critical signs and symptoms where it can cause more serious problem. ಪ್ಲೇಟ್ಲೆಟ್ ಕೌಂಟ್ ಆಸ್ ಸಚ್ ಈ ಡೆಂಗು ಜ್ವರದ ಅಷ್ಟೇ ಅಲ್ಲ, ಬೇರೆ ನಾವು ಕಾಯಿಲೆಯಲ್ಲಿ ನೋಡೋಂಗೆ ಕೆಲವೊಬ್ಬರಿಗೆ 5,000, 3,000, 2,000 ಪ್ಲೇಟ್ಲೆಟ್ ಇದ್ರೂ ಕೂಡ ಚೆನ್ನಾಗಿ ನಡೆದಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಸೊ ಪ್ಲೇಟ್ಲೆಟ್ ನಂಬರ್ ಅಲೋನ್ ಈಸ್ ನಾಟ್ ಅ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್, ವಾಟ್ ಐ ಕುಡ್ ಸೇ. ಅಂತ ಅದರ ಆ್ಯಂಡ್ ಕೆಲವರು ಪ್ಲೇಟ್ಲೆಟ್ಸ್ 70,000, 80,000 ಇದ್ದರಿಗೂ ಕೂಡ ಬ್ಲೀಡಿಂಗ್ ಆಗಿರೋದನ್ನು ನೋಡಿದ್ದೀವಿ. ಸೊ ಬಟ್ ಇದು ಜನರಲಿ ಒಂದು ಸಾಮಾನ್ಯ ಕಲ್ಪನೆ ಬಂದ್ಬಿಟ್ಟಿದೆ, ಪ್ಲೇಟ್ಲೆಟ್ ನಂಬರ್ ಕಡಿಮೆ ಆಗಿಬಿಟ್ರೆ ಇದು ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ. ದಟ್ ಈಸ್ ನಾಟ್ ಟ್ರೂ ಆಲ್ ದ ಟೈಮ್. ಹೆನ್ಸ್ ದೇ ಹ್ಯಾವ್ ಟು ಅಬ್ಸರ್ವ್ ಫಾರ್ ತುಂಬ ಡಿಹೈಡ್ರೇಷನ್ ಆಗಿ, ಸುಸ್ತಾಗಿ, ಬ್ಲಡ್ ಪ್ರೆಷರ್ ಕಡಿಮೆ ಆಗಿದೆಯಾ, ಗಿಡಿನೆಸ್ ಆಗಿದೆಯಾ, ಅಥವಾ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಂತ ಅನ್ನೋದನ್ನು ಈಗ ಡಾಕ್ಟರ್ ಶ್ರೀನಾಥ್ ಹೇಳಿರುವಂಗೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಡೆಂಗು ಜ್ವರಲ್ಲಿ ಈ ಸೀರಿಯಸ್ ಕಾಯಿಲೆ ಹೋಗೋಕ್ಕಿಂತ ಮುಂಚೆ ದೇ ವಿಲ್ ಹ್ಯಾವ್ ಸಿವಿಯರ್ ವಾಮಿಟಿಂಗ್, ಸಿವಿಯರ್ ಪೇನ್ ಆಫ್ ಡಮಿನ್, ಅಥವಾ ಬ್ಲಡ್ ಟೆಸ್ಟ್ ಮಾಡಿದರೆ ಲಿವರ್ ಫಂಕ್ಷನ್ ಟೆಸ್ಟ್ ಎಂಜೈಮ್ಸ್ ಜಾಸ್ತಿ ಆಗಿರುತ್ತೆ. ಈ ಟೈಮಲ್ಲಿ ಅವರು ಹತ್ತಿರದಲ್ಲಿರೋ ಡಾಕ್ಟರ್ ಹತ್ರ ಹೋಗಿ ಸೂಕ್ತ ಸಲಹೆ ತೊಗೊಂಡ್ರೆ, ಸ್ಪೆಷಲಿ ಈ ವಾರ್ನಿಂಗ್ ಪೀರಿಯಡ್ ಅಂದರೆ ವೆನ್ ದ ಪೇಷಂಟ್ಸ್ progress from the febrile phase to the critical phase and in between there is a warning period. ಈ ಪೀರಿಯಡ್ ಅಲ್ಲಿ ಅವರು ಸೂಕ್ತ ಟ್ರೀಟ್ಮೆಂಟ್ ತಗೊಂಡ್ರೆ ಜನರಲಿ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಟ್ರೀಟ್ಮೆಂಟ್ ಅಂದ್ರೆ ಇಲ್ಲಿ ಜ್ವರ ಬಂತು ಅಂದ್ರೆ ಜ್ವರಕ್ಕೆ ಟ್ರೀಟ್ ಮಾಡೋದು. ಈಗ ಹೆಂಗದು ಸಿಂಪ್ಟಮೆಟಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ, ಯಾಕಂದ್ರೆ ಡೆಂಗ್ಯೂ ಅಂದಾಗ ಅದಕ್ಕೆ ಆದಂಥ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ ಇಲ್ಲ. ಎಸ್, ಸಿ ಈ ಎನಿ ವೈರಲ್ ಫೀವರ್ ಆದರೆ ನಮ್ಮ ನ್ಯಾಚುರಲ್ ಇಮ್ಯುನಿಟಿ ಇಟ್ ಸೆಲ್ಫ್ ಇಸ್ ಗುಡ್ ಎನಫ್ ದಟ್ ಇಟ್ ವಿಲ್ ಟೇಕ್ ಕೇರ್. ಬಟ್ ಈ ಇನಿಷಿಯಲ್ ಫೆಬ್ರೈಲ್ ಫೇಸ್ ಅಥವಾ ವೈರಿಮಿಯಾ ಫೇಸಲ್ಲಿ ಈ ಸಿಂಪ್ಟಮ್ಸ್ ಏನಿರುತ್ತೆ, ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಕೆಲವೊಂದು ಸಿಂಪ್ಟಮ್ಸ್ಗೆ ಬೇಕಿಲ್ಲದ ಟ್ರೀಟ್ಮೆಂಟ್ ಕೂಡ ತೊಗೊಳ್ಬಾರ್ದು. ಅದನ್ನೇ ಡಾಕ್ಟರ್ ಶ್ರೀನಾಥ್ ಕೂಡ ಹೇಳ್ತಾ ಇದ್ರು. ಈಗ ತುಂಬ ಜಾಸ್ತಿ ಹೈ ಇಂಟರ್ಮಿಟೆಂಟ್ ಫೀವರ್ ಅಂತ ಇರುತ್ತೆ, ಸೊ ಅದಕ್ಕೆ ಸಿಂಪಲ್ ಪ್ಯಾರಾಸಿಟಮಾಲ್ ತಗೊಂಡು ಟಿಪಿಟ್ ಸ್ಪಾಂಜಿಂಗ್ ಮಾಡಿದ್ರೆ ಸಾಕು. ಯಾವುದನ್ನು ತಗೊಳ್ಬಾರ್ದು ಅದು ಕೂಡ ಮುಖ್ಯ. ಫಾರ್ ಎಕ್ಸಾಂಪಲ್ ಬ್ರೂಫೇನ್ ಟ್ಯಾಬ್ಲೆಟ್ ತಗೊಳ್ಳೋದು, ಡೈಕ್ಲೋಫೆನಾಕ್ ಟ್ಯಾಬ್ಲೆಟ್ ತಗೊಳ್ಳೋದು, ಅಥವಾ ಸ್ಟೀರಾಯ್ಡ್ ಮಾತ್ರೆ ತಗೊಳ್ಳೋದು, ಅಥವಾ ನಾನು ಇಲ್ಲ ಡಾಕ್ಟರ್ ಹತ್ರ ಹೋಗಿ ನನಗೆ ಒಂದು ಇಂಜೆಕ್ಷನ್ಸ್ ಕೊಟ್ಬಿಡಿ ಅಂತ ಡೈಕ್ಲೋಫೆನಾಕ್ ಇಂಜೆಕ್ಷನ್ ತಗೊಳ್ಳಿ, ಇದು ತಗೊಳ್ಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹೌದೌದು. ವಾಮಿಟಿಂಗ್ ಅಥವಾ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಸೊ ದಟ್ ಈಸ್ ಅಗೇನ್ ಅ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ವಾಟ್ ದೇ ಹ್ಯಾವ್ ಟು ಟೇಕ್. ಅಂದರೆ ಮನೇಲಿ ಏನು ಲಿಕ್ವಿಡ್ ಅಂಶ ತಗೊಳಕ್ಕಾಗುತ್ತೋ, ನೀರಾಗಲಿ, ಎಳ್ನೀರಾಗಲಿ, ಫ್ರೂಟ್ಸ್ ಆಗಲಿ, ಅಥವಾ ಫ್ರೂಟ್ ಜ್ಯೂಸ್ ಆಗಲಿ, ಸೊ ಹೈಡ್ರೇಷನ್ ಮೇಂಟೈನ್ ಆಯಿತು ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಗುಡ್ ಥಿಂಗ್. ಟಿಲ್ ದ ಬಾಡಿ ಟೇಕ್ಸ್ ಓವರ್ ಇಟ್ಸ್ ಓನ್ ಇಮ್ಯುನಿಟಿ ಪವರ್, ಸೊ ದಟ್ ದೇ ವಿಲ್ ಆಲ್ಸೋ ಗೆಟ್ ಇನ್ ಟು ಮೇಬಿ 2-3 days ಆಫ್ ಕ್ರಿಟಿಕಲ್ ಪೀರಿಯಡ್ ಆದಮೇಲೆ ಎಲ್ರಿಗೂ ಕೂಡ ರಿಕವರಿ ಫೇಸ್ ಅಂತ ಶುರು ಆಗುತ್ತೆ. ಸೊ ಆಲ್ ದೀಸ್ ಸಿಂಪ್ಟಮ್ಸ್ ವಿಲ್ ಸ್ಟಾರ್ಟ್ ಸಬ್ಸೈಡಿಂಗ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇಟ್ಲೆಟ್, ಸೊ ಪ್ಲೇಟ್ಲೆಟ್ ನಂಬರ್ ಅಲೋನ್ ಈಸ್ ನಾಟ್ ಎ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ ಇಸ್ ವಾಟ್ ಐ ಕ್ಯಾನ್ ಸೇ. ರೈಟ್. ಡಾಕ್ಟರ್ ಶಾರದ್ ಅವರು, ಎಷ್ಟರ ಮಟ್ಟಿಗೆ ಜನರ ನಿರ್ಲಕ್ಷ್ಯ ಇರುತ್ತೆ ಅಂದರೆ ಜ್ವರ ಬಂತು ಅಂತ ಹೇಳಿದ್ರೆ ತಾವೇ ಹೋಗ್ತಾರೆ ಮೆಡಿಕಲ್ಗೆ, ಎಲ್ಲ ಗೂಗಲ್ ಮಾಡ್ತಾರೆ, ಒಂದು ಟ್ಯಾಬ್ಲೆಟ್ ತೊಗೊಂಬಿಟ್ಟು ಚೆನ್ನಾಗಿ ಊಟ ಮಾಡಿ ತೊಗೊಂಬಿಟ್ಟು ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಬಿಟ್ಟು ಒಂದು ಬೆವರು ಬಂದುಬಿಟ್ರೆ ಮುಗಿದೋಯ್ತು ಜ್ವರ. ಈ ಥರದೊಂದು ಮೆಂಟಾಲಿಟಿ ಇರುತ್ತೆ. ಅವಾಗ ನೀವೆಲ್ಲ ಸಜೆಸ್ಟ್ ಮಾಡ್ತೀರಿ ಇನ್ನೂ ಕಮ್ಮಿ ಆಗಿಲ್ಲ ಅಂದರೆ ಒಂದು ಬ್ಲಡ್ ಟೆಸ್ಟ್ ಮಾಡಿ ಅಂತ ಡಾಕ್ಟ್ರಿಗೆ ಬರ್ತಿರ್ತಾರೆ, ಏನು ಬೇಕಾದ ಟೆಸ್ಟ್ಗಳನ್ನು ಇವ್ರು ಹೇಳ್ತಿರ್ತಾರೆ ಅಂತ ಹೇಳಿ. ಸ್ಟಿಲ್ ಹೆಂಗೆ ಅಂದರೆ ಆ ಬ್ಲಡ್ ಟೆಸ್ಟ್, ನೀವು ಲಾಸ್ಟ್ ಟೈಮ್ ಒಂದು ಚರ್ಚೆಲಿ ಇದು ಹೇಳಿದ್ರಿ, ಬ್ಲಡ್ ಟೆಸ್ಟ್ ಯಾಕೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಇಲ್ಲ ಅಂತ ಒಂದು ಕ್ಲಾರಿಟಿ ತೊಗೊಳಕ್ಕಾದ್ರೂ ಮಾಡಿಸ್ಬೇಕಲ್ಲ ಅಲ್ವಾ? ಸೊ ಆ ಜನರ ಮೆಂಟಾಲಿಟಿ, ಸೆಲ್ಫ್ ಮೆಡಿಕೇಶನ್, ಇದ್ರ ಬಗ್ಗೆ ನಿಮ್ಮ ಎಕ್ಸ್ಪ್ಲನೇಷನ್ ಏನು? ನೋಡಿ, ಸೆಲ್ಫ್ ಮೆಡಿಕೇಶನ್ ಯಾವಾಗಲೂ ಕೂಡ ಡೇಂಜರಸ್ಸೇ. ಅದು ಮೋಸ್ಟ್ ಆಫ್ ದ ಟೈಮ್ಸ್ ಯಾವಾಗಲೂ ಕೂಡ ಡೇಂಜರಸ್ಸೇ. ಸೊ ಸರ್ ಹೇಳ್ತಿದ್ರು, ಅವರು ಬ್ರೂಫಿನ್ ಮಾತ್ರೆ ತೊಗೊಳ್ಳೋದಾಗಲಿ ಅಥವಾ ಆಸ್ಪಿರಿನ್ ತೊಗೊಂಡ್ಬಿಡ್ತಾರೆ. ಹೆಡ್ಏಕ್ ಇದೆ, ಕಣ್ಣು ಹಿಂದ್ಗಡೆ ನೋವಿದೆ ಅಂತ ಹೇಳಿಬಿಟ್ಟು ಆಸ್ಪಿರಿನ್ ತೊಗೊಳ್ತಾರೆ. ಆಲ್ರೆಡಿ ಅಲ್ಲಿ ಅವರು ಕ್ರಿಟಿಕಲ್ ಫೇಸಲ್ಲಿ ಇದ್ದರು ಅಥವಾ ಹೋಗ್ತಾ ಇದ್ರು, ವಾರ್ನಿಂಗ್ ಸೈನ್ಸಲ್ಲಿ ಪ್ಲೇಟ್ಲೆಟ್ ಆಲ್ರೆಡಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದರೆ ಇದು ಇನ್ನೊಂದು ಸ್ವಲ್ಪ ಮತ್ತೆ ಬ್ಲೀಡಿಂಗನ್ನು ಪ್ರಮೋಟ್ ಮಾಡ್ಬೋದು, ಹೇಳಿಕ್ಕಾಗಲ್ಲ. ಸೊ ಅಲ್ಲಿ ಮತ್ತೆ ಕ್ಲಾಟಿಂಗ್ ಇನ್ನೂ ಸ್ವಲ್ಪ ಹ್ಯಾಂಪರ್ ಆಗ್ಬೋದು. ಸೊ ಸೆಲ್ಫ್ ಮೆಡಿಕೇಶನ್ ಆದಷ್ಟು ನಾವು ಅವಾಯ್ಡ್ ಮಾಡಲೇಬೇಕು, ಕಂಪಲ್ಸರಿ. ಹಂಗಂತ ಹೇಳ್ಬಿಟ್ಟು ಈ ಫಸ್ಟ್ 2 days 3 days ಫಸ್ಟ್ ನೀವು ಹೇಳಿದ್ರಲ್ಲ ಸರ್, ಫಸ್ಟ್ 2 days ನೋಡ್ಕೊಂಡ್ಬಿಟ್ಟು ಫಸ್ಟ್ ಇದು ಮಾಡಿ ಅಂದರೆ
ಆ 2 days ಕೂಡ ಅವರು ಒಂದು ಮೆಡಿಕಲ್ ಎನ್ವಿರಾನ್ಮೆಂಟಲ್ಲೇ ಅಬ್ಸರ್ವೇಷನಲ್ಲೇ ಇರಬೇಕು. ಬಟ್ ಅವ್ರು ಮನೇಲಿ ಇರ್ತಾರೆ ಅಷ್ಟೇ. ಶ್ರೀನಿವಾಸ್ ಸರ್ ಹೇಳಿರೋಂಗೆ ಅಡ್ಮಿಷನ್ ಆಗಿರಲ್ಲ ಇನ್ನು. OPD ಪೇಷಂಟ್ ಆಗಿಬಿಟ್ಟು ಅವರು ಮೆಡಿಸಿನ್ಸ್ಗಳನ್ನ ತಗೋತಿರ್ತಾರೆ. ಇನ್ನು ಅದೇ ರೂಲ್ ಔಟ್ ಮಾಡೋದಕ್ಕೆ ನಾವು ಬ್ಲಡ್ ಟೆಸ್ಟ್ ಅಂತ ಹೇಳ್ತೇವೆ. ತುಂಬ ಜನ ಹೇಳ್ತಿರ್ತಾರೆ, ನಾವು ಯಾವುದಾದ್ರೂ ಒಂದು ಟೆಸ್ಟ್ ಹೇಳಿದರೆ ಒಂದು 2D ಇಕೋ ಮಾಡ್ಕೊಂಬನ್ನಿ, ಯಾವುದೋ ಒಂದು ಪ್ರೊಸೀಜರ್ ಏನಾದರೂ ಹೇಳಿರ್ತೇವೆ ನಾವು, ಅದಕ್ಕೆ ಕಾರ್ಡಿಯಾಕ್ ಫಿಟ್ನೆಸ್ ಬೇಕು, ನಿಮ್ಮ ಹೃದಯ ಸರಿಯಾಗಿ ವರ್ಕ್ ಮಾಡ್ತಿದೆಯೋ ಇಲ್ವೋ ಅಂತ ನೋಡಬೇಕು ಅಂತ 2D ಇಕೋ ಹೇಳಿದರೆ, ಸರ್ ಹೋಗಿ ನಾನು 2D ಇಕೋ ಮಾಡಿದೆ ಸರ್, ಸುಮ್ಮನೆ ಮಾಡಿಸಿದ್ರೆ ನೀವೆಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ಏನಾದರೂ ತೊಂದರೆ ಬರಬೇಕಿತ್ತ ಅಂತ ನಾನು ಕೇಳ್ತೀನಿ. ಸೊ ರೂಲ್ ಔಟ್ ಟೆಕ್ನಿಕ್ಕಿಗೆ ತುಂಬ ಇಂಪಾರ್ಟೆಂಟು. ಇವಾಗ ಇವನ್ ಸರ್ ಹೇಳುವಂಗೆ NS1 ಆಗಲಿ ಅಥವಾ ಏನು CBC ಏನೆಲ್ಲ ಮಾಡ್ತಿರ್ತೇವೆ, ಇದು ರೂಲ್ ಔಟ್ ಮಾಡೋದಕ್ಕೆ ಪ್ಲೇಟ್ಲೆಟ್ ಕೌಂಟ್ಸ್ ಹಂಗೆ ಇದೆಯಾ, ಕಡಿಮೆ ಆಗ್ತಿದೆಯಾ, ಅಥವಾ ಬೇರೆ ಫೀವರ್ ಇರಬಹುದಾ, ಇದು ಮಿಮಿಕಿಂಗ್ ಫೀವರ್ಸ್ ತುಂಬ ಇರುತ್ತೆ, ಬೇರೆ ಫೀವರ್ ಇರ್ಬೋದಾ, ಫೀವರ್ ಪ್ರೊಫೈಲ್ ಏನಾದರೂ ಬೇಕಾಗುತ್ತಾ, ಅಲ್ಲಿ ಡೆಂಗಿ ಜೊತೆ ಮಲೇರಿಯಾನು ಮಾಡಬೇಕಾ, ನೀವು ಹೇಳ್ತಿದ್ರಿ ಲೆಪ್ಟೋಸ್ಪೈರ್ ಇಲಿ ಜ್ವರ ಬಗ್ಗೆ ಹೇಳ್ತಿದ್ರಿ, ಅದೇನಾದರೂ ಇದೆಯಾ. ಸೊ ರೂಲ್ ಔಟ್ ಮಾಡಬೇಕು. 4-5 ಜ್ವರದಲ್ಲಿ 1 ಇರಬಹುದು, ಮ್ಯಾಕ್ಸಿಮಮ್ 2 ಇರ್ಬೋದು. ವಾಂತಿ ಭೇದಿ ಆಗ್ತಾ ಇದೆ, ಟೈಫಾಯ್ಡ್ ಇರಬಹುದಾ, ಇಲ್ಲ ಸರ್ ಯಾವತ್ತೋ ನಾನು ಮೊನ್ನೆ ಆಚೆ ತಿಂದಿದ್ದೆ, ಎಲ್ಲೋ ರೋಡ್ ಸೈಡ್ ಫುಡ್ ತಿಂದಿದ್ದೆ, ನೊಣಗಳು ಜಾಸ್ತಿ ಇತ್ತು ಸರ್. ಸೊ ಅದ್ರ ಜೊತೆ ಸ್ವಲ್ಪ ಸೊಳ್ಳೆಗಳು ಕಚ್ಚಿತ್ತು ಸರ್, ಕನ್ಫ್ಯೂಷನ್ ಇದೆ ನೋಡಿ, ರೂಲ್ ಔಟ್ ಮಾಡ್ಬೇಕಿಲ್ಲಿ. ಜ್ವರ ಬರ್ತಾ ಇದೆ, ಮಿಮಿಕಿಂಗ್ ಇದೆ ಸಿಂಪ್ಟಮ್ಸು, ಟೈಫಾಯ್ಡು ಇರಬಹುದು, ಡೆಂಗಿನೂ ಇರಬಹುದು, ಮಲೇರಿಯಾನೂ ಇರಬಹುದು. ಎಸ್ಪೆಷಲಿ ಯಾವಾಗ ಉಲ್ಬಣ ಆಗಿರುತ್ತೆ ಈ ಎಲ್ಲ ಕಂಡೀಷನ್ಸ್ಗಳು. ಸೊ ಅಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಮಾನ್ಸೂನಲ್ಲಿ, ಇವಾಗ ಏನು ರೈನಿ ಸೀಸನ್ ಇದೆ, ಅಂಥ ಸಂದರ್ಭದಲ್ಲಿ ರೂಲ್ ಔಟ್ ಮಾಡೋದಕ್ಕಾದ್ರೂ ಬ್ಲಡ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವುದೇ ಏಜ್ ಗ್ರೂಪಲ್ಲಿ ಡೆಂಗ್ಯೂ ಕಾಣಿಸ್ಕೊಳ್ಬೋದಾ? ಯಾವುದೇ ಏಜ್ ಗ್ರೂಪಲ್ಲೂ ಕೂಡ ಡೆಂಗಿ ಕಾಣಿಸ್ಕೊಳ್ಬೋದು. ಎಸ್ಪೆಷಲಿ ನಾನು ಹೇಳ್ತಿದ್ದೆ, ಈ ಮಕ್ಕಳಲ್ಲಿ ಏನು ಸರ್ ಹೇಳ್ತಿದ್ರು ಅವಾಗ ಆಚೆ ಹೋಗೋದಾಗ್ಲಿ, ತುಂಬ ಜಾಸ್ತಿ ಆಟ ಆಡೋದಕ್ಕೆ ಆಚೆ ಹೋಗೋದಾಗ್ಲಿ, ಅದು ಎಸ್ಪೆಷಲಿ ಯಾವಾಗ ಮಾಸ್ಕಿಟೋ ಆಕ್ಟಿವ್ ಆಗಿರುತ್ತೆ ಆ ಟೈಮಲ್ಲೇನೆ ಇವರು ಆಡುವಂತಹ ಒಂದು ಕೋಇನ್ಸಿಡೆನ್ಸ್ ಯಾವಾಗಲೂ ಅಲ್ವಾ. ಸೊ ಅವ್ರು ಜಾಸ್ತಿ ರಿಸ್ಕಲ್ಲಿ ಬರ್ತಾರೆ ಮಕ್ಕಳು, ಹಂಗಂತ ಬೇರೆಯವ್ರು ಬರಬಾರ್ದಂತೇನಿಲ್ಲ. ನಾನು ಹೇಳ್ತಿದ್ದೆ, ಒಂದು ಕಮ್ಯುನಿಟಿಯಲ್ಲಿ ಬಂದಿದೆ, ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲೋರಲ್ಲಿ ಒಂದು ಮನೆಯಲ್ಲಿ ಯಾರಿಗೋ ಬಂದಿದೆ. ಸೊ ಆ ಸೊಳ್ಳೆ, ಇನ್ನೊಂದು ಸೊಳ್ಳೆ ಇನ್ಫೆಕ್ಟೆಡ್ ಸೊಳ್ಳೆ ಅವ್ರಿಗೆ ಕಚ್ಚಿ ಮತ್ತೆ ಇನ್ನೊಬ್ರಿಗೆ ಕಚ್ತು ಅಂದ್ರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಯೂಶಲಿ ಈಗ ಸ್ಕೂಲಿಗೆ ಹೆಂಗೂ ಮಕ್ಕಳನ್ನ ಕಳಿಸೋದ್ರಿಂದಾಗಿ ಯೂಶಲಿ ಪೇರೆಂಟ್ಸ್ ತಮ್ಮ ಕೇರಲ್ಲಿ ಇದ್ದೇ ಇರ್ತಾರೆ. ಆ ಮಗುಗೆ ಜ್ವರ ಬಂದಿದೆ ಅಂದರೆ ಈ ಮಗುಗೆ ಜ್ವರ ಬರುತ್ತೆ ಅನ್ನೋ ಒಂದು ಶೀತ ಆಗಿದೆ ಅಂದರೆ ಸೀನಿದ್ರೆ ಬರುತ್ತೆ. ಈಗ ಡೆಂಗ್ಯೂಲ್ ಹೆಂಗೆ, ಆ ಮಗುಗೆ ಡೆಂಗ್ಯೂ ಬಂದಿದೆ ಅಂದರೆ ಈ ಮಗುಗೆ ಬರಬೇಕು ಅಂತಿದೆಯಾ, ಅಥವಾ ಆ ಇನ್ಫೆಕ್ಟೆಡ್ ಸೊಳ್ಳೆಯಿಂದ ಬೈಟ್ ಆದರೆ ಮಾತ್ರ? ಆ ಕ್ಲಾರಿಟಿ ಕೊಡಿ. ಖಂಡಿತವಾಗ್ಲೂ ಡೈರೆಕ್ಟ್ ಸ್ಪ್ರೆಡ್ ಇರಲ್ಲ ಇದು. ಸೊ ಇನ್ಫೆಕ್ಟೆಡ್ ಪರ್ಸನ್, ಮಗು ಆಗಲಿ ಅಥವಾ ಯಾರು ವೃದ್ಧರಾಗಲಿ ಮಧ್ಯವಯಸ್ಕರಾಗಲಿ, ಆ ಇನ್ಫೆಕ್ಟೆಡ್ ಪರ್ಸನಿಗೆ ಸ್ಪೆಸಿಫಿಕ್ ಯಾವ ಸೊಳ್ಳೆ ಇದೆ, ಸೊ ಆ ಮಾಸ್ಕಿಟೋ ಕಚ್ಚಿಬಿಟ್ಟು ಅದರಲ್ಲಿ ಆಲ್ರೆಡಿ ಡೆಂಗಿ ವೈರಸ್ ಇರಬೇಕು, ಇವ್ರು ಇನ್ಫೆಕ್ಟ್ ಆಗ್ತಾರೆ, ಮತ್ತೆ ಇವರಿಗೆ ಆ ಸೊಳ್ಳೆ ಕಚ್ಚಿಬಿಟ್ಟು ಇನ್ನೊಬ್ರಿಗೆ ಕಚ್ಚಿತು ಅಂತ ಹೇಳಿದರೆ ಅವಾಗ ಆ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ. ಡೈರೆಕ್ಟಾಗಿ ಸ್ಪ್ರೆಡ್ ಆಗಲ್ಲ. ಅವ್ರ ಜೊತೆ ಊಟ ಮಾಡಿದರೆ, ಅವ್ರ ಜೊತೆ ಮಾತಾಡಿದರೆ ಸ್ಪ್ರೆಡ್ ಆಗುತ್ತೆ, ಅಂಥದ್ದೆಲ್ಲ ಏನಿಲ್ಲ. ಬಟ್ ಆ ವಿಸಿನಿಟಿಯಲ್ಲಿ, ಇವಾಗ ಒಂದಿಷ್ಟು ವಿಸಿನಿಟಿಯಲ್ಲಿ ಇವರಿಗೆ ಡೆಂಗ್ಯೂ ಬಂದಿದೆ ಅಂತ ಹೇಳಿದರೆ ಬೇರೆಯವರು ಕೂಡ ರಿಸ್ಕಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಅವರಿಗೂ ಕೂಡ ಸೊಳ್ಳೆ ಥ್ರೂ, ಸೊಳ್ಳೆ ಮುಖಾಂತರ ಇದು ಬರುವಂಥ ಸಾಧ್ಯತೆಗಳಿರುತ್ತೆ. ಈಗ ನಮ್ಮ ಹಾಸ್ಪಿಟಲಲ್ಲಿ ನೋಡಿದ್ರೆ ಕೆಲವು ಸಲ 2-3 ಫ್ಯಾಮಿಲಿ ಮೆಂಬರ್ಸ್ ಅಡ್ಮಿಟ್ ಆಗಿರ್ತಾರೆ. ಇವಾಗ ತಾಯಿ ಅಡ್ಮಿಟ್ ಆಗಿದ್ದು, ಮಗು ಅಡ್ಮಿಟ್ ಆಗಿದ್ದು, ಅದ್ರ ಜೊತೆಗೆ ತಂದೆ ಕೂಡ ಅಡ್ಮಿಟ್ ಆಗಿರ್ಬೋದು. ಸೊ ಒಂದೇ ಫ್ಯಾಮಿಲಿಯಿಂದ 2-3 ಅಡ್ಮಿಟ್ ಆಗಿರೋ ಉದಾಹರಣೆಗಳು ತುಂಬ ಜಾಸ್ತಿನೇ ಇದೆ. ಸೊ ಸೇಮ್ ಮಸ್ಕಿಟೋ ಬೇರೆಯವ್ರಿಗೆ ಬೈಟ್ ಮಾಡಿದ್ರೆ ಬರೋ ಚಾನ್ಸಸ್ ಜಾಸ್ತಿ. ರೈಟ್. ಮಕ್ಕಳು ಅಂದಾಗ ಸರ್, ಎಷ್ಟು ಜ್ವರ ಬಂದಿದೆ, ನಾವು ಡಾಕ್ಟರ್ ಹತ್ರ ಹೋಗಿದ್ದೀವಿ, ಕಾಲ್ಪಾಲ್ ಕೊಡ್ತಾರೆ, 3 ದಿವಸ ಕಾಲ್ಪಾಲ್ ಹಾಕೋಣ, ಹಂಗೂ ಕಡಿಮೆ ಆಗಿಲ್ಲ ಅಂದರೆ ಮೆಫ್ಟಾಲ್ ಹಾಕೋಣ. ಈ ಕ್ಲಾರಿಟಿ ಪೇರೆಂಟ್ಸ್ ಸ್ಪೆಷಲಿ ಮದರ್ಸಿಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಆಗೋ ಅಪಾಯ ಏನು ಅಂತ? ಸೊ ಡಾಕ್ಟರ್ ಬಸವರಾಜ್ ಹೇಳ್ದಂಗೆ ಪ್ಲೇಟ್ಲೆಟ್ ಕೌಂಟ್ ಅಲೋನ್ ಈಸ್ ನಾಟ್ ಅನ್ ಇಂಡಿಕೇಟಿವ್ ಆಫ್ ಹೌ ಸಿವಿಯರ್ ದ ಡಿಸೀಸ್ ಈಸ್. ಸಿಮಿಲರ್ಲಿ the degree of fever is not indicative of how severe the disease is. ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಯೂಶಲಿ ವೈರಲ್ ಫೀವರ್ಸಲ್ಲಿ ಹೈ ಗ್ರೇಡ್ ಫೀವರ್ಸ್ ಇರುತ್ತೆ. ಕೆಲವು ಸಲ 103, 104 ಫೀವರ್ಸ್ ಕೂಡ ಆಗುತ್ತೆ. ಅದರಿಂದ ಇವರು ಪೇರೆಂಟ್ಸ್ ಏನು ಮಾಡ್ತಾರೆ, ತುಂಬ ಭಯ ಬೀಳ್ತಾರೆ. ಅದರಿಂದ ಹೈ ಗ್ರೇಡ್ ಜಾಸ್ತಿ ಇದ್ದಷ್ಟು ಮೋಸ್ಟ್ಲಿ ಮಗು ತುಂಬ ಸೀರಿಯಸ್ ಆಗಿದೆ ಅಂದ್ಕೊಂಡು ಆವಾಗ ಎಲ್ಲ ಮೆಡಿಸಿನ್ಸು ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಹಾಕ್ತಾರೆ, ಅದ್ರಲ್ಲಿ ಕಡಿಮೆ ಆಗಲಿಲ್ಲ ಅಂದರೆ ಆಮೇಲೆ ಮೆಫ್ತಾಲ್ ಹಾಕ್ತಾರೆ, ಅದು ಕಡಿಮೆ ಆಗಲಿಲ್ಲ ಅಂದರೆ ಆಮೇಲೆ ಇಬಿಜಿಸಿಗೆ ಹಾಕ್ತಾರೆ. ಸೊ ಅವ್ರು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಸೊ ಇವೆಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ನಾವು ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಮಗುನ ತುಂಬ
ಫೀವರ್ ತುಂಬ ಜಾಸ್ತಿ ಆಗಿದ್ರೆ ನಾವು ಸ್ವಲ್ಪ ಇಳಿಸ್ಬೇಕು. ಹಂಗೆ ಅಂತ ಕಂಪ್ಲೀಟ್ ನಾರ್ಮಲ್ ಆಗಬೇಕಾಗಿಲ್ಲ, ಯಾಕಂದರೆ ಅದು ಫೀವರ್ ಬರ್ತಾನೆ ಇರುತ್ತೆ ಫಸ್ಟ್ ಫ್ಯೂ ಡೇಸಲ್ಲಿ. ನೀವು ಮೆಡಿಸಿನ್ ಕೊಟ್ಟರೆ ಆಸ್ ಲಾಂಗ್ ಆಸ್ ಇಟ್ ಇಸ್ ನಾಟ್ ಗೋಯಿಂಗ್ ವೆರಿ ಹೈ, ಇಟ್ಸ್ ಕಮಿಂಗ್ ಡೌನ್, ಆಲ್ದೋ ಇಟ್ ಡಸಂಟ್ ಟಚ್ ದ ಬೇಸ್ ಲೈನ್, ದ ಚೈಲ್ಡ್ ಇಸ್ ಅದರ್ವೈಸ್ ರೀಸನಬ್ಲಿ ಆಕ್ಟಿವ್, ನೋ ನೀಡ್ ಟು ಡೂ ಎನಿಥಿಂಗ್. ಅನ್ನೆಸರಿಗೆ ನಾವು ಇವಾಗ ಮೆಫ್ಟಾಲು ಇಲ್ಲಾಂದರೆ ಇಬುಜೆಸಿಕ್ ಇಂಥವೆಲ್ಲ ನಾವು ಯೂಸ್ ಮಾಡಿದ್ರೆ ಡೆಂಗಿ ಫೀವರಲ್ಲಿ ಎಸ್ಪೆಷಲಿ ದರ್ ಆಲ್ ಹೆಪಟೋಟಾಕ್ಸಿಕ್ ಅಂಡ್ ನೆಫ್ರೋಟಾಕ್ಸಿಕ್. ಅದರಿಂದ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ಸಿನ ಜಾಸ್ತಿ ಇರುತ್ತೆ. ಹಾಗೆ ಹೇಳಿದ್ರೆ ಆ್ಯಕ್ಚುಲಿ ಮೆಫೆನಮಿಕ್ ಆ್ಯಸಿಡ್ ಮೆಫ್ಟಾಲ್ ಅಂತ ಹೇಳ್ತೀವಲ್ಲ, ಅದು ಫೀವರ್ನ ಡೆಫಿನೆಟ್ಲಿ ಕಡಿಮೆ ಇಳಿಸುತ್ತೆ ಇಮ್ಮಿಡಿಯೇಟಾಗಿ, ಬಟ್ ಅದರಿಂದ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ. ವೆಸ್ಟರ್ನ್ ಕಂಟ್ರೀಸಲ್ಲಿ ಇಟ್ಸ್ ಬೀನ್ ಬ್ಯಾಂಡ್. ವಿ ಡೋಂಟ್ ಯೂಸ್ ಇನ್ ವೆಸ್ಟರ್ನ್ ಕಂಟ್ರೀಸ್. ನಾನು ಯು ಕೆಯಲ್ಲಿ 11 years ಇದ್ದೆ, ಒಂದು ಸಲ ಕೂಡ ನಾವು ಯೂಸ್ ಮಾಡಿಲ್ಲ, ಯಾಕಂದರೆ ಅಲ್ಲಿ ಅವೈಲಬಲ್ ಇಲ್ಲ. ಸೊ ಓನ್ಲಿ ಇಟ್ಸ್ ಅವೈಲಬಲ್ ಇನ್ ಇಂಡಿಯಾ, ಬಟ್ ಯು ನೀಡ್ ಟು ಬಿ ವೆರಿ ಕಾಷಿಯಸ್ ಅಬೌಟ್ ವಾಟ್ ಮೆಡಿಸಿನ್ಸ್ ಯು ಆರ್ ಯೂಸಿಂಗ್. ಇಲ್ಲಿ ನಮ್ಗೆ ಏನಾಗಬೇಕಂದ್ರೆ ಫಸ್ಟ್ ಡಯಾಗ್ನೋಸ್ ಆಗಬೇಕು, ಹೌದು ಯಾವುದು ಪ್ರಾಬ್ಲಮ್ ಅಂತ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಸೇಫೆಸ್ಟ್ ಮೆಡಿಸಿನ್ ಬಂದು ಪ್ಯಾರಾಸಿಟಮಾಲ್. ಯು ಹ್ಯಾವ್ ಟು ಗಿವ್ ಇಟ್ ಇನ್ ದ ರೈಟ್ ಡೋಸ್. ಯಾಕಂದರೆ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅವರು ವೆಯ್ಟ್ ತಕ್ಕಂತೆ ನಾವು ಡೋಸ್ ಕರೆಕ್ಟಾಗಿ ಕೊಡಬೇಕು. ಕೆಲವು ಸಲ ಓವರ್ ಡೋಸ್ ಕೊಟ್ಟುಬಿಡ್ತಾರೆ. ಹೌದೌದು. ಓಕೆ, ಸೊ ತುಂಬ ಫ್ರೀಕ್ವೆಂಟಾಗಿ ಕೊಟ್ಟುಬಿಡ್ತಾರೆ. ಸೊ ಯು ಹ್ಯಾವ್ ಟು ಗಿವ್ ಎಕ್ಸಾಕ್ಟ್ಲಿ ದ ರೈಟ್ ಡೋಸ್. ಮ್ಯಾಕ್ಸಿಮಮ್ ಇಸ್ 60 mg per kg per day ಪ್ಯಾರಾಸಿಟಮಾಲ್ ಅಷ್ಟೇ. ಮಿಕ್ಕಿದ್ದು ಲೈಟ್ ಕ್ಲಾದಿಂಗ್ ಹಾಕಿಬಿಟ್ಟು ತುಂಬ ಕಂಬಳಿ ಎಲ್ಲ ಹೊದಿಸಿದೆ. ಹೌದೌದು. ಓಕೆ, ಬೇಕಾದ್ರೆ ಫ್ಯಾನ್ ಯೂಸ್ ಮಾಡ್ಬೋದು, ಲಾಟ್ಸ್ ಆಫ್ ಫ್ಲೂಯಿಡ್ಸ್ ಕೊಡಬೇಕು, ಟೆಪಿಡ್ ಸ್ಪಾಂಜಿಂಗ್ ಮಾಡ್ಬೋದು. ಇದನ್ನು ಮಾಡಿಬಿಟ್ಟು ಹೈಡ್ರೇಷನ್ ಮಾಡೋದ್ರಿಂದ ಬಹುತೇಕ ಟೈಮು ನಾವು ಕಂಟ್ರೋಲ್ ಮಾಡ್ಬೋದು. ಅನ್ನೆಸರಿ ಮೆಡಿಕೇಶನ್ಸ್ ಕೊಡೋದ್ರಿಂದ ಇಟ್ ಲೀಡ್ ಟು ಮೋರ್ ಕಾಂಪ್ಲಿಕೇಶನ್ಸ್ ದ್ಯಾನ್ ರೈಟ್. ಮಾತಾಡ್ತೇನೆ. ಸೊ ಇದೆಲ್ಲದರ ನಡುವೆ ಬಹು ಚರ್ಚಿತ ವಿಷಯ ಇವತ್ತೇನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಥೈಲ್ಯಾಂಡ್ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಡೆಂಗ್ಯೂಗೆ ಸಂಬಂಧಪಟ್ಟಂತಹ ವ್ಯಾಕ್ಸಿನ್, ನಿಜಕ್ಕೂ ಈ ವ್ಯಾಕ್ಸಿನ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ, ವ್ಯಾಕ್ಸಿನ್ ಬೇರೆ ದೇಶಗಳಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದೆ ಅನ್ನೋದಾದರೆ ಭಾರತದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ತರಿಸ್ಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನಗಳು ನಡೀತಾ ಇದೆಯಾ? ಇದರ ಬಗ್ಗೆ ಜಾಗೃತ ಕ್ರಮಗಳು ಬಹಳ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ ಸರ್, ಜ್ವರ ಬಂದ ಮೇಲೆ ಇಷ್ಟೆಲ್ಲ ಒದ್ದಾಡೋಕ್ಕಿಂತ ಬರೆದಿರೋ ಹಾಗೆ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನು ಹೇಳ್ತೀರಿ? ಎಸ್, ಅದೇ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸ್ಪೆಷಲಿ ಈ ಥರ ವೈರಲ್ ಇನ್ಫೆಕ್ಷನಲ್ಲಿ ಇಲ್ಲಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನಿಲ್ಲ. ಇಂಥ ಸಿಚುವೇಷನಲ್ಲಿ ಅದನ್ನು ತಡೆ ಹಿಡಿಯೋದೇ ಮುಖ್ಯ ಕ್ರಮ ಮಾಡ್ಕೋಬೇಕಾಗತ್ತೆ. ತಡೆ ಹಿಡಿಯೋದಾಗ ಹೆಂಗೆ ಅಂತಂದರೆ, ಒಂದು ಆ್ಯಸ್ ಎ ಇಂಡಿವಿಜುವಲ್ ಅಥವಾ ಆ್ಯಸ್ ಎ ಫ್ಯಾಮಿಲಿ ಅಥವಾ ಆ್ಯಸ್ ಎ ಕಮ್ಯುನಿಟಿ ಆರ್ ಆ್ಯಸ್ ಎ ಪಾಪ್ಯುಲೇಷನ್ ಇನ್ ಜನರಲ್. ಸೊ ಇದು ಡೆಂಗು ಜ್ವರ ಸೊಳ್ಳೆಯಿಂದ ಬರೋದ್ರಿಂದ ಆ್ಯಸ್ ಎ ಇಂಡಿವಿಜುವಲ್ ಮಸ್ಕಿಟೋ ಬೈಟನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು ಅಂತನ್ನೋದನ್ನು. ಸೊ ಮಸ್ಕಿಟೋ ಬೈಟ್ ಪ್ರಿವೆಂಟ್ ನಮ್ಗೆಲ್ರಿಗೂ ಗೊತ್ತಿರುತ್ತೆ, ಮಸ್ಕಿಟೋ ಕಚ್ಚಿದ್ರೆ ಸೊಳ್ಳೆ ಬರುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ಅಸ್ ಆರ್ ನಾಟ್ ಸೀರಿಯಸ್. ಯಾಕಂದರೆ ಎಲ್ಲೋ ಇರುತ್ತೆ, ಎಲ್ಲೋ ಬರುತ್ತೆ, ಯಾರಿಗೂ ಆಗಿದೆ ಅಂತನೋ ಯೋಚನೆ ಇರುತ್ತೆ. ಬಟ್ ಇಫ್ ವಿ ಟೇಕ್ ಇಟ್ ಅ ಸೀರಿಯಸ್, ಇಂಡಿವಿಜುವಲಿ ಸೊಳ್ಳೆ ಪರ್ದೆನ ಯೂಸ್ ಮಾಡ್ಬೋದು, ಅಥವಾ ಸಾಯಂಕಾಲ ಹೊತ್ತಿನಲ್ಲಿ ಅದು ನಾವು ಮಸ್ಕಿಟೋ ಎಂಟ್ರ್ ಆಗದೆ ಇರುವಂಥ ಒಂದು ಫಿಲ್ಟರ್ ಇರುವಂಥ ಕಿಟಕಿಗಳನ್ನ ಯೂಸ್ ಮಾಡ್ಬೋದು. ಮಸ್ಕಿಟೋ ರಿಪೆಲೆಂಟ್ ಕಾಯಿಲ್ಸ್ ಅಥವಾ ಮಸ್ಕಿಟೋ ರಿಪೆಲೆಂಟ್ ಸೊಲ್ಯೂಷನ್ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ವಾಟ್ ಕ್ಯಾನ್ ಬಿ ಡನ್ ಆಸ್ ಅ ಇಂಡಿವಿಜುವಲ್ ವಿಥಿನ್ ದ ಫ್ಯಾಮಿಲಿ. ಬಟ್ ಔಟ್ಸೈಡ್ ದ ಹೌಸಸ್, ಎಸ್, ಬುಷಸ್ಸು ಅದೆಲ್ಲ ಇರುತ್ತೆ, ಅಲ್ಲೆಲ್ಲ ಸೊಳ್ಳೆಗಳು ಜಾಸ್ತಿ ಬೆಳೆಯುತ್ತೆ. ನೀರು ನಿಂತ್ಕೊಡ್ರೋ ಜಾಗನ ಕೂಡ ಯಾವಾಗಲೂ ಖಾಲಿ ಮಾಡಬೇಕು. ಮಸ್ಕಿಟೋ ರಿಪೆಲೆಂಟ್ ಅಥವಾ ಲಾರ್ವಿಸೈಡಲ್ ಸ್ಪ್ರೇನ ಅಲ್ಲಿ ಸ್ಪ್ರೇ ಮಾಡಬೇಕು. ದಿಸ್ what can do as an individual, as a family, or as a community also. But of course as a state again ಎಲ್ಲೆಲ್ಲಿ ಜಾಸ್ತಿ ನೀರು ನಿಂತ್ಕೊಂಡಿರುತ್ತೆ ಆ ಜಾಗದಲ್ಲೂ ಕೂಡ ಇದನ್ನ ಪ್ರಿವೆಂಟ್ ಮಾಡುವಂಥ ಲಾರ್ವಿಸೈಡಲ್ ಅಥವಾ ಮಸ್ಕಿಟೋ ಬ್ರೀಡಿಂಗ್ ಸ್ಪೈಟಲ್ಲಿ ಇರುತ್ತೆ, ಅದನ್ನು ಯೂಸ್ ಮಾಡಬೇಕು. ದಿಸ್ ಇಸ್ ವಾಟ್ ಈಸ್ ದ ಪ್ರಿವೆನ್ಷನ್ ವಾಟ್ one can do. About the vaccine, I think what you are trying to say, vaccine as such, ಭಾರತ ದೇಶದಲ್ಲಿ ಈಗ ವ್ಯಾಕ್ಸಿನ್ ಅವೈಲೇಬಲ್ ಇಲ್ಲ. ಬಟ್ ಹವರ್ US ಅಲ್ಲಿ there are 2 vaccines that are available. That one vaccine is called as Dengue Vaxia anta. So this is available in the US and it is generally given in an endemic area. ಕೆಲವೊಂದು ಪರ್ಟಿಕ್ಯುಲರ್ ಐಲ್ಯಾಂಡ್ಸ್ ಅಲ್ಲಿ ಏನಾಯ್ತು ಅಂದರೆ ಅಲ್ಲಿ ಈ ವ್ಯಾಕ್ಸಿನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಇನ್ಕ್ಲೂಷನ್ ಅಂತ ಹೇಳ್ತೀವಿ, ಯಾರಿಗೆ ಕೊಡಬೇಕು ವ್ಯಾಕ್ಸಿನ್ ಅಂತ ಅನ್ನೋದನ್ನ. ಸೊ ಎಂಡೆಮಿಕ್ ಏರಿಯಾ ಅಂದರೆ ಸುಮಾರು ಡೆಂಗು ವೈರಸ್ ಕೇಸ್ಗಳು ಆಗ್ತಾ ಇರ್ತವೆ. ಏಜ್ ಬಿಟ್ವೀನ್ 9 to 45 yearsಗೆ ಅಲ್ಲಿ ಈ ವ್ಯಾಕ್ಸಿನನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಇಸ್ ದೇ ಹ್ಯಾವ್ ಯೂಸ್ಡ್ ಫಾರ್ ಅ ಪೇಷಂಟ್ ಹೂ ಹ್ಯಾವ್ ಆಲ್ರೆಡಿ ಇನ್ಫೆಕ್ಟೆಡ್ ಆ್ಯಂಡ್ ರಿಕವರ್ಡ್ ಫ್ರಮ್ ದ ಡೆಂಗು. ಸೊ ವಾಟ್ ವಿ ಕಾಲ್ ಇಟ್ ಎ ಸೀರೋ ಪಾಸಿಟಿವ್ ಆ್ಯಂಡ್ ಸೀರೋ ನೆಗೆಟಿವ್. ಅಂದರೆ ಆಲ್ರೆಡಿ ಮುಂಚೆ
6 ತಿಂಗಳಿಂದನೋ 1 ವರ್ಷದಿಂದನೋ ಡೆಂಗು ಜ್ವರ ಬಂದು ಹೋಗಿದೆ ಅಂಥವ್ರಿಗೆ ಕಂಡಿಡಿದು ಆ ಸೀರೋ ಪಾಸಿಟಿವ್ ಇರೋರಿಗೆ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಿನ್ಸಿಪಲ್ ಏನು ಅಂತಂದರೆ, ಸ್ಪೆಷಲಿ ಡೆಂಗು ಜ್ವರದಲ್ಲಿ ಯಾರಿಗೆ ಸೀರಿಯಸ್ ಆಗುತ್ತೆ ಅಂತನ್ನೋದು ಕೂಡ ಮುಖ್ಯ. ಜನರಲಿ ಮುಂಚೆ ಯಾವಾಗ ಡೆಂಗು ಕಾಯಿಲೆ ಬಂದು ಹೋಗಿದೆ, 2ನೇ ಬಾರಿ ಬಂದರೆ ಅಂಥವ್ರಿಗೆ ಸೀರಿಯಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ವಿ ಕಾಲ್ ಇಟ್ ಆಸ್ ಅ ಫಸ್ಟ್ ಟೈಮ್ ಬಂದರೆ ಅದಕ್ಕೆ ಪ್ರೈಮರಿ ಡೆಂಗು ಇನ್ಫೆಕ್ಷನ್, ಸೆಕೆಂಡ್ ಟೈಮ್ ಅದೇ ಪೇಷಂಟ್ಸ್ಗೆ ಬಂದರೆ ಇದು ಸೆಕೆಂಡರಿ ಡೆಂಗು ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಆಮೇಲೆ ಈ ಡೆಂಗು ಇನ್ಫೆಕ್ಷನ್ ಬರೋದಕ್ಕೆ ಸೀರೋ ಟೈಪ್ಸ್, ವಿ ಗಾಟ್ 4 ಸೀರೋ ಟೈಪ್ಸ್, DN 1, 2, 3, 4 ಅಂತ. ಸೊ ಈ ವ್ಯಾಕ್ಸಿನಲ್ಲಿ ದೇ ಹ್ಯಾವ್ ಯೂಸ್ ಆಲ್ ದ 4 ಸೀರೋ ಟೈಪ್ಸ್ ಸೊ ದ್ಯಾಟ್ ಈ 4 ಡೆಂಗು ಸೀರೋಟೈಪ್ಸ್ ವೈರಸ್ಗೆ ಅದು ಇಮ್ಯುನಿಟಿ ಬರಬೇಕು ಅಂತ. ಬಟ್ ಅಗೇನ್ ವೆನ್ ಐ ವೆಂಟ್ ಥ್ರೂ, ಸೊ ಅಗೇನ್ ಆ ಇಂಜೆಕ್ಷನ್ಸ್ನ ಒಂದು 0 ಮಂತ್ ಕೊಡಬೇಕು, 6 ಮಂತ್ಸಿಗೆ ಕೊಡಬೇಕು, 24 ಮಂತ್ಸಿಗೆ 12 ಮಂತ್ಸಿಗೆ ಕೊಡಬೇಕು. ಬಟ್ ಈ 3 ಇಂಜೆಕ್ಷನ್ಸ್ ತೊಗೊಂಡ್ರೂ ಕೂಡ ಇದು ಈಗಿನ ತೊಂದರೆಗೆ ಅದು ಇಮಿಡಿಯೇಟ್ ಇಮ್ಯುನಿಟಿ ಕೊಡಲ್ಲ. ಇದು ನೆಕ್ಸ್ಟ್ 1 ವರ್ಷನೋ ಅಥವಾ 2 ವರ್ಷನೋ ಆಮೇಲೆ ಅದು ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ವಾಟ್ ಇಸ್ ದ ಒನ್ ಟೈಪ್ ಆಫ್ ವ್ಯಾಕ್ಸಿನ್ ಅಂಡ್ ದಟ್ ಇಸ್ ಕಾಲ್ಡ್ ಎಸ್ ಡೆಂಗ್ ವ್ಯಾಕ್ಸಿಯಾ ವ್ಯಾಕ್ಸಿನ್ ಅಂತ. ಇನ್ನೊಂದು ಕ್ಯೂ ಡೆಂಗಾ ಅಂತ ವ್ಯಾಕ್ಸಿನ್ ಕೂಡ ಇದೆ. ಸ್ಪೆಷಲಿ ಇದು ಥೈಲ್ಯಾಂಡ್ ಅಲ್ಲಿ ಯೂಸ್ ಮಾಡಿರೋದು ಅಥವಾ ಇಂಡೋನೇಷ್ಯಾದಲ್ಲಿ ಯೂಸ್ ಮಾಡಿರೋದು. ಇಲ್ಲಿ ದಿಸ್ ವ್ಯಾಕ್ಸಿನ್ ದೇ ಆರ್ ಗಿವನ್ ಫಾರ್ ಬೋತ್ ಸೀರೋ ಪಾಸಿಟಿವ್, ಅಂದರೆ ಸೆಕೆಂಡ್ ಟೈಮ್ ಅಂದರೆ ಒಂದು ಟೈಮ್ ಬಂದೋಗಿದೆ, ಎರಡನೇ ಟೈಮ್ ಅವ್ರಿಗೆ ಕೊಟ್ಟಿರೋದು, ಅಥವಾ ಸೀರೋ ನೆಗೆಟಿವ್, ಈ ಮುಂಚೆನೂ ಬಂದಿಲ್ಲ ಅಂಥವ್ರಿಗೂ ಕೂಡ ಕೊಟ್ಟಿರೋದಂತ. ಸೊ ಎನಿ ದಿಸ್ ವ್ಯಾಕ್ಸಿನ್ ಹೌ ಇಟ್ ಹೆಲ್ಪ್ಸ್ ಅಂತಂದರೆ, ಈ ವ್ಯಾಕ್ಸಿನ್ ತೊಗೊಂಡ್ರೆ ಡೆಂಗು ಬರೋದಿಲ್ಲ ಅಂತಲ್ಲ, ಈ ವ್ಯಾಕ್ಸಿನ್ ತೊಗೊಂಡ್ರೆ ಈ ಡೆಂಗು ಕಾಯಿಲೆಯಿಂದ ಸೀರಿಯಸ್ ಆಗಿ ಅಥವಾ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ ಆಗಿ ಮಾರ್ಟಾಲಿಟಿ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಸಿಮಿಲರ್ಲಿ ಲೈಕ್ ಡೆಂಗು, ಐ ಮೀನ್ ಕೋವಿಡ್ ವ್ಯಾಕ್ಸಿನಲ್ಲೂ ಕೂಡ ನಾವು ಅದೇ ನೋಡಿದ್ದು. ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ರೆ ಕೋವಿಡ್ ಬರೋದಿಲ್ಲ ಅಂತ, ಕೋವಿಡ್ ಬರುತ್ತೆ ಬಟ್ ಸೀರಿಯಸ್ ಕಾಯಿಲೆ ಕಡಿಮೆ ಆಗುತ್ತೆ. ಸಿಮಿಲರ್ಲಿ ಹಿಯರ್ ಆಲ್ಸೋ ದಿಸ್ ವ್ಯಾಕ್ಸಿನ್ ಹಸ್ ಪ್ರಿವೆಂಟೆಡ್ ಆಲ್ಮೋಸ್ಟ್ 60 to 70% ಆಫ್ ಸೀರಿಯಸ್ ಇಲ್ನೆಸ್ ಬಿಕಾಸ್ ಆಫ್ ಡೆಂಗು ವೈರಸನ್ನು ಈ ವ್ಯಾಕ್ಸಿನ್ ಪ್ರಿವೆಂಟೆಡ್ ಹ್ಯಾಸ್ ಪ್ರಿವೆಂಟೆಡ್. ಬಟ್ ಹೌ ಇಟ್ ವಿಲ್ ಬಿ ಯೂಸ್ಫುಲ್, ಹೌ ಇಟ್ ವಿಲ್ ಬಿ ಟೇಕನ್ ಕೇರ್, ಸೊ ಆಲ್ ವಿಲ್ ಹ್ಯಾವ್ ಟು ಗೋ ಥ್ರೂ ಫರ್ದರ್. ರೈಟ್. ವ್ಯಾಕ್ಸಿನೇಷನ್ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ, ನಿಮ್ಮ ಒಪಿನಿಯನ್ ಏನು? ಇವಾಗ ಆಲ್ರೆಡಿ ಇನ್ಫೆಕ್ಟ್ ಆಗಿರೋದು ಏನು ಸೀರೋ ಪಾಸಿಟಿವ್ ಅಂತ ಹೇಳ್ತಾರೆ, ಅಂಥವರಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ ಆಲ್ರೆಡಿ. ಆ್ಯಂಡ್ ಅವರಲ್ಲಿ ಡೆಂಗ್ಯೂ ಬಂದಿಲ್ಲ ಅಂತಲ್ಲ, ಬಂದಿದೆ, ಬಟ್ ಸಿವಿಯಾರಿಟಿ ಕಡಿಮೆ ಇತ್ತು. ಸೊ ಕಂಪ್ಲೀಟ್ಲಿ ಇಲ್ಲಿ ಅಗೇನ್ ನಾವು ಫುಲ್ ಬರೋದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಅಂದ್ರೆ ಪ್ರಾಣಕ್ಕೆ ಸಮಸ್ಯೆ ಆಗದೆ ಇರೋಂಗೆ ಸಿವಿಯರಿಟಿ ತುಂಬ ಕಡಿಮೆ ಆಗುತ್ತೆ, ಮೈಲ್ಡ್ ಆಗಿ ಬಂದು ಹೋಗ್ಬಿಡುತ್ತೆ ಅಂತ. ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ನಾವೇನು ಗ್ರೇಡಿಂಗ್ಸ್ ಹೇಳ್ತೇವೆ. ಸೊ ಮೈಲ್ಡ್ ಟು ಮಾಡರೇಟ್ ಅಥವಾ ಮೈಲ್ಡಲ್ಲೇ ಅದು ಡೆಂಗಿ ಏನಿದೆ ಬಂದು ಹೋಗುವಂಥ ಸಾಧ್ಯತೆಗಳು ಇದು ಒಂದು. ಪ್ಲಸ್ ಅಲ್ಲಿ ಆಲ್ರೆಡಿ ಡೆಂಗಿ ಇನ್ಫೆಕ್ಷನ್ ಆಗಿರುವವರಿಗೆ ಇದನ್ನು ಕೊಡಬೇಕು ಅಂತ ಹೇಳಿದರೆ ಅಲ್ಲಿ ಲಿಮಿಟೇಷನ್ ಬಂದ್ಬಿಡುತ್ತೆ. ಅಫ್ಕೋರ್ಸ್ 2 ಇದೆ ಸರ್ ಹೇಳಿರೋದು, ಒಂದರಲ್ಲಿ ನೆಗೆಟಿವ್ ಅಲ್ಲೂ ಕೊಡಬಹುದು, ಬಟ್ ಪಾಸಿಟಿವ್ ಅಲ್ಲಿ ಸೀರೋ ಪಾಸಿಟಿವ್ ಅಲ್ಲಿ ಏನು ಕೊಡ್ತಾ ಇರುವಂಥದ್ದಿದೆ ಡೆಂಗ್ ವ್ಯಾಕ್ಸಿ ಅಂತ, ಅದು ಅಲ್ಲಿ ಲಿಮಿಟೇಷನ್ ಬಂದ್ಬಿಡುತ್ತೆ. ನೋಡಿ, ಯಾರಿಗೂ ಬಂದೇ ಇಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಪ್ರಶ್ನೆ. ಬಂದೇ ಇಲ್ಲ ಸರ್ ಇಲ್ಲಿವರೆಗೂ ಹೆಂಗೆ ಅನ್ನೋ ಪ್ರಶ್ನೆ. ಪ್ಲಸ್ ಇದಲ್ದೇನೆ ಸೀರೋ ನೆಗೆಟಿವ್ ಅಲ್ಲಿ ಯಾರಿಗೂ ಬಾರದೇ ಇರುವಂಥವ್ರಿಗೆ ಏನು ಕೊಟ್ಟಿರ್ತಾರೆ ಅದರದ್ದು ಕೂಡ ಸ್ಯಾಂಪಲ್ ಸೈಜ್ ಇನ್ನೂ ಜಾಸ್ತಿ ಮಾಡಿ ಇನ್ನೂ ಕೂಡ ಅದನ್ನು ಪ್ರಚಲಿತವಾಗಿ ಮಾಡಬೇಕು. ಸೊ ಇದು ಇಂಪಾರ್ಟೆಂಟ್. ಇಲ್ಲಾಂದರೆ ಬಿಕಾಸ್ ಅದು ಲೈವ್ ಅಟೆನ್ಯೂಟೆಡ್ ವೈರಸ್ ಇರುತ್ತೆ ಅದರಲ್ಲಿ. ಸೊ ಅದರಿಂದ ಬಾರದೇ ಇರೋರಿಗೆ ಇದನ್ನು ಯಾವ ರೀತಿ ನಾವು ರೀಚ್ ಮಾಡಿಸ್ಬೋದು, ಯಾವ ರೀತಿ ಇದನ್ನು ಕೊಡಬಹುದು ಅನ್ನುವ ಒಂದು ಇನ್ನೂ ಡಿಟೇಲ್ಡ್ ಆಗಿರುವಂತಹ ಸ್ಟಡಿ ತುಂಬ ಇಂಪಾರ್ಟೆಂಟ್. ರೈಟ್. ಡೆಂಗ್ಯೂ ಅಂದಾಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ, ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಮಾತ್ರ ಅಂತಾನೆ, ಹೇಗದು ಅಂತ ನೋಡಿ. ಇದು ಆ ಟೈಮಲ್ಲಿ ಜಾಸ್ತಿ ಮಳೆಗಾಲದಲ್ಲಿ ಹೆಂಗೆ ಬ್ರೀಡಿಂಗ್ ಜಾಸ್ತಿ ಆಗುತ್ತೆ ಸೊಳ್ಳೆಗಳದ್ದು. ಸೊ ಫ್ರೆಶ್ ವಾಟರಲ್ಲಿ ಮಳೆಗಾಲ ಬಂತು, ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಆವಾಗ ಈ ಕೇಸಸ್ಗಳು ತುಂಬ ಜಾಸ್ತಿ. ಬಟ್ ಕೆಲವೊಂದು ಕಡೆ ನಾವು ಹೋದರೆ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಮತ್ತಿನ್ನೊಂದು, ಈಗ ನೀವೆಲ್ಲ ಪ್ಯಾನಲಿಸ್ಟ್ ಹೇಳಬೇಕಾದ್ರೆ ಒಂದು ವಿಷಯ ಹೇಳಿದ್ರಿ, ಅಂದರೆ ಶುದ್ಧ ನೀರಿನಲ್ಲಿ ಸೊಳ್ಳೆ ಬ್ರೀಡ್ ಆಗುತ್ತೆ ಅನ್ನೋದಾದ್ರೆ ಆ ಶುದ್ಧ ನೀರು ಎನಿ ಟೈಮ್ ಸಿಗ್ಬೋದಲ್ಲ ಅಂತ. ಸಿಗ್ಬೋದು, ನಾಟ್ ಓನ್ಲಿ ಮಳೆಗಾಲ ಅಂತ. ನೋಡಿ, ನಾವು ಇಷ್ಟು ದಿವಸ ಚರ್ಚೆ ಮಾಡಿರೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ನಾವು ಚರ್ಚೆ ಮಾಡಿರಲಿಲ್ಲ ಅಲ್ಲಿ. ಆಫ್ಕೋರ್ಸ್ ಮಾಡಿರ್ಬೋದು, ಹೇಳಿಕ್ಕಾಗಲ್ಲ. ಈ ವಾಟರ್ ಟ್ಯಾಂಕರ್, ಹೌದು, ವಾಟರ್ ಟ್ಯಾಂಕರ್ ಮೇಲ್ಗಡೆ ಹೌದು, ಅವರು ನೀರು ಫಿಲ್ ಮಾಡಿ ಹೋಗಿ ಅಪಾರ್ಟ್ಮೆಂಟ್ಸಿಗೂ ಅಥವಾ ಮನೆಗಳಿಗೆ ಎಲ್ಲ ಸಪ್ಲೈ ಮಾಡ್ತಿರ್ತಾರೆ. ತುಂಬ ಜಾಸ್ತಿ ಇದೆ ಇವಾಗ ಅಲ್ವಾ. ಎಲ್ಲೆಲ್ಲಿ ಕಾವೇರಿ ನೀರಿಲ್ಲ ಅಲ್ಲೆಲ್ಲ ತುಂಬ ಟ್ಯಾಂಕರ್ ಡಿಪೆಂಡೆಂಟ್ ಇರ್ತಾರೆ. ಬೋರ್ವೆಲ್ ಇರುತ್ತೆ, ಇಲ್ಲಾಂದ್ರೆ ಟ್ಯಾಂಕರ್ ಡಿಪೆಂಡೆಂಟ್ ಇರ್ತಾರೆ. 8, 10, 12 ಟ್ಯಾಂಕರ್ಗಳನ್ನು ನಾವು ನೋಡ್ತಿರ್ತೇವೆ. ಅಲ್ಲಿ
ಅವರು ಕ್ಯಾಬ್ಗಳನ್ನು ಕರೆಕ್ಟಾಗಿ ಕ್ಲೋಸ್ ಮಾಡಿರಲ್ಲ, ಫಿಲ್ಲಿಂಗ್ ಮಾಡೋ ಟೈಮಲ್ಲಿ ಅರ್ಜೆಂಟಲ್ಲಿ ಫಿಲ್ಲಿಂಗ್ ಮಾಡ್ತಾ ಇರ್ತಾರೆ, ಮೇ ಬಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಗ ಮಾಡಬೇಕು ಅಂತ ಇರ್ಬೋದು, ಹೇಳಲಿಕ್ಕಾಗಲ್ಲ. ಅಲ್ಲಿ ಕೆಲವೊಂದು ಟ್ಯಾಂಕರಲ್ಲಿ ಆಗಲಿ ಅಥವಾ ಅಲ್ಲಿ ಕೆಲವೊಂದು ಪಾರ್ಟ್ಸ್ಗಳಲ್ಲಿ ಅಲ್ಲಿ ನೀರು ಶೇಖರಣೆ ಆಗ್ಬೋದು, ಅಥವಾ ಟ್ಯಾಂಕರ್ ಮೇಲೇನೆ ಟ್ಯಾಂಕ್ ಓಪನ್ ಇರುತ್ತೆ, ಅದು ಕ್ಲೋಸ್ ಮಾಡಿರಲ್ಲ, ಸಣ್ಣ ಒಂದು ಜಾಗ ಸಿಕ್ಕಿದ್ರು ಸಾಕು. ಸಣ್ಣ ಜಾಗ ಇಲ್ಲ ಅಂತ ಹೇಳಿದ್ರು ಕೂಡ ಮೋಸ್ಟ್ ಆಫ್ ದ ಟ್ಯಾಂಕರ್ಸ್ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಲ್ಲ, ಓಪನ್ ಇರುತ್ತೆ, ನೋಡ್ತಿರ್ತಾರೆ ಹೋಗುವಾಗ ನೀರು ಬೀಳ್ತಾ ಇರುತ್ತೆ ಮೇಲಿಂದ. ಸೊ ಅಲ್ಲೂ ಕೂಡ ಬ್ರೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಇದನ್ನ ಆಫ್ಕೋರ್ಸ್ ನಾವು ಮಾಡಿರ್ಬೋದು ಬೇರೆ ಮೆಟಲಿಸ್ಟ್ಗಳು, ಬಟ್ ಇದು ಇಂಪಾರ್ಟೆಂಟ್ ಮ್ಯಾಟರ್. ನಾವು ಟೈರ್ಗಳನ್ನ ಚರ್ಚೆ ಮಾಡಿದ್ದೇವೆ, ತೆಂಗಿನ ಚಿಪ್ಪುಗಳನ್ನ ಚರ್ಚೆ ಮಾಡಿದ್ದೇವೆ, ಕ್ಯೂರಿಂಗ್ ಮಾಡುವಾಗ ಮನೆ ಮೇಲೆ ರೂಫ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬಟ್ ಈ ವಾಟರ್ ಟ್ಯಾಂಕರ್ ಇಂದನೂ ಕೂಡ ಅಲ್ಲೂ ಕೂಡ ಬ್ರೀಡಿಂಗ್ ಆಗ್ಬೋದು, ಅಂಡ್ ಅದು ಎಲ್ಲಾ ಕಡೆ ರೀಚ್ ಆಗುತ್ತೆ. ಅದೆಲ್ಲ ಕಡೆ ರೀಚ್ ಆಗುತ್ತೆ ಅಲ್ವಾ? ಸೊ ಅದು ಮಾಸ್ಕಿಟೋ ಹೇಗೆ ಡೆಂಗಿ ವೈರಸ್ ಅನ್ನ ಕ್ಯಾರಿ ಮಾಡುತ್ತೆ, ವಾಟರ್ ಟ್ಯಾಂಕರ್ ಮಾಸ್ಕಿಟೋನ ಕ್ಯಾರಿ ಮಾಡುವಂತ ಸಾಧ್ಯತೆಗಳು. ರೈಟ್. ಸೊ ನೋಡ್ತಾ ಇದ್ರೆ ಇವತ್ತು ನಾವು ಡೆಂಗ್ಯೂ ಕುರಿತಂತೆ ಮಾತಾಡ್ತಾ ಇದ್ವಿ. ವ್ಯಾಕ್ಸಿನೇಷನ್ ಬಗ್ಗೆ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಇದೆ, ಯಾಕೆಂದರೆ ಅಮೆರಿಕ ಮತ್ತು ಥೈಲ್ಯಾಂಡ್ ಅನ್ನೋ ಸಂದರ್ಭದಲ್ಲಿ ಒಂದಷ್ಟು ಪಾಸಿಟಿವ್ ರಿಸಲ್ಟ್ಸನ್ನು ಪಡ್ಕೊಂಡಿದ್ದಾರೆ ಅಂತ. ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನಕ್ಕೆ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರದ ರೋಲ್ ಏನು, ಇದರ ಬಗ್ಗೆ ಕೂಡ ಇವತ್ತು ವ್ಯಾಕ್ಸಿನೇಷನ್ ಅಂದರೆ ಹೇಗಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ವ್ಯಾಕ್ಸಿನೇಷನ್ ಅಂದಾಗ ಸೈಡ್ ಎಫೆಕ್ಟ್ಸು, ಕಾಂಪ್ಲಿಕೇಶನ್ಸು ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿರ್ತಾರೆ. ಸರ್ ನೀವೀಗ ಹೇಳಬೇಕು, ಕೋವಿಡಲ್ಲಿ ವ್ಯಾಕ್ಸಿನ್ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತು. ಈಗ ಡೆಂಗ್ಯೂ ವ್ಯಾಕ್ಸಿನ್ ಅಂದ್ರೆ ಬಂದರೂ ಕೂಡ ಜನ ಸೈಡ್ ಎಫೆಕ್ಟಾ ಕೇಳ್ತಾರೆ, ಕಾಂಪ್ಲಿಕೇಶನ್ಸ್ ಏನಾದರೂ ಆಗುತ್ತಾ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಐಡಿಯಾ ಕೊಡ್ಬೋದಾ? ಖಂಡಿತ. ವ್ಯಾಕ್ಸಿನೇಷನ್ ಯೂನಿವರ್ಸಲ್ ಆಗಿ ಬರೋಕ್ಕಿಂತ ಮೊದಲು ಇಯರ್ಸ್ ಟುಗೆದರ್ ನಾವು ರಿಸರ್ಚ್ ಮಾಡಿರ್ತೀವಿ. ಇಯರ್ಸ್ ಕೆಲಸ ಡಿಕೇಡ್ಸ್ ಕೆಲಸ. ಇವಾಗ ನಾವೆಲ್ಲ ಚೈಲ್ಡ್ಹುಡ್ ವ್ಯಾಕ್ಸಿನೇಷನ್ ಕೊಡ್ತಾ ಇದೀವಲ್ಲ, ಅದಕ್ಕೆಲ್ಲ ಕೆಲವು ದಶಕಗಳು ರಿಸರ್ಚ್ ಇರುತ್ತೆ. ಕೋವಿಡ್ ವ್ಯಾಕ್ಸಿನ್ ಮಾತ್ರ ತುಂಬ ಬೇಗನೆ ಬಂತು, ಯಾಕಂದ್ರೆ ನೆಸೆಸಿಟಿ ಇತ್ತು. ಇವಾಗ ಎರಡು ಇರುತ್ತೆ, ಒಂದು ಎಫಿಕಸಿ ಟ್ರಯಲ್ಸ್ ಅಂತ, ನೆಕ್ಸ್ಟ್ ಸೇಫ್ಟಿ ಟ್ರಯಲ್ಸ್. ಎಫಿಕಸಿ ಅಂದರೆ ಅದು ಎಷ್ಟು ಎಫೆಕ್ಟಿವ್, ಅದು ಇದು ರಿಯಲಿ ಯೂಸ್ಫುಲ್ಲ. ನೆಕ್ಸ್ಟ್ ಸೇಫ್ಟಿ, ಅದು ಕೊಟ್ಟರೆ ಇದೇನ ಹಾರ್ಮ್ ಏನಾಗಲ್ವಾ ಅಂತ. ಫಾರ್ ಎಕ್ಸಾಂಪಲ್ಲು ಈ ಡಾಕ್ಟರ್ ಬಸವರಾಜ್ ಹೇಳ್ದಂಗೆ ಈ 2 ವ್ಯಾಕ್ಸಿನ್ಸ್, ಡೆಂಗ್ ವ್ಯಾಕ್ಸಿನ್ ಇದೆಯಲ್ಲ, ಅದನ್ನು ಫಸ್ಟು 2018 WHO ಅಪ್ರೂವಲ್ ಆಗಿತ್ತು. 2019 US FDA ಅಪ್ರೂವ್ ಮಾಡಿತ್ತು ಕೆಲವು ಎಂಡೆಮಿಕ್ ಏರಿಯಾಸಲ್ಲಿ. ಅವಾಗ ಏನು ಗೊತ್ತಾಯ್ತು ಅಂದರೆ, ಸೀರೋ ಪಾಸಿಟಿವ್ ಪೇಷಂಟ್ಸ್, ಮೊದಲು ಯಾರು ಡೆಂಗ್ಯೂ ಬಂದಿದೆ ಅವರಿಗೆ ಸ್ವಲ್ಪ ಬೆನಿಫಿಟ್ ತೋರಿಸ್ತು. ಬಟ್ ಅದು ಝೀರೋ ನೆಗೆಟಿವ್ ಪೇಷಂಟ್ ಕೊಟ್ಟಾಗ ಇಟ್ ಶೋಡ್ ಮೋರ್ ಕಾಂಪ್ಲಿಕೇಶನ್ಸ್. ಈ ಪೇಷಂಟ್ಸ್ಗೆ ಸೀರಿಯಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಪ್ಲಸ್ ಹಾಸ್ಪಿಟಲ್ ಅಡ್ಮಿಷನ್ ರೇಟ್ಸ್ ಕೂಡ ಸೀರೋ ನೆಗೆಟಿವ್ ಪೇಷಂಟ್ಸಲ್ಲಿ ಜಾಸ್ತಿ ಇತ್ತು. ಅದರಿಂದ ಅದನ್ನು ಬರೀ ರೆಕಮೆಂಡ್ ಮಾಡೋದು ಬರೀ ಸೀರೋ ಪಾಸಿಟಿವ್ ಪೇಷಂಟ್ ಮಾತ್ರ ಕೊಡಬೇಕಷ್ಟೇ. ಓಕೆ, ದಟ್ ಈಸ್ ದ ಡ್ರಾಬ್ಯಾಕ್ ಆಫ್ ದಟ್ ಒನ್. ಓಕೆ, ಸೊ ಆಮೇಲೆ ಇವಾಗ ಕೊಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಟೆಸ್ಟ್ ಮಾಡಿ ದೆನ್ ಯು ಹ್ಯಾವ್ ಟು ಫಾರ್ಮ್ ಎ ಪ್ರಾಪರ್ ಪ್ರೋಟೋಕಾಲ್ ಮಾಡಿಬಿಟ್ಟು ದೆನ್ ಯು ಹ್ಯಾವ್ ಟು ಗಿವ್ ಎ ಸೆಲೆಕ್ಟೆಡ್ ಪಾಪ್ಯುಲೇಷನ್. ಸೆಕೆಂಡ್ ವ್ಯಾಕ್ಸಿನ್ ಇದೆಯಲ್ಲ, ಕ್ಯೂಡೆಂಗಾ, ಅದೇನಾಯ್ತು ಅಂತ ಹೇಳಿದ್ರೆ ಅದು ಎರಡಕ್ಕೂ ಕೊಟ್ಟಿದ್ರು, ಸೀರೋ ಪಾಸಿಟಿವ್, ಸೀರೋ ನೆಗೆಟಿವ್. ದರ್ ವರ್ ನೋ ಅಡ್ವರ್ಸ್ ಎಫೆಕ್ಟ್ಸ್ ಫಾರ್ ಸೀರೋ ನೆಗೆಟಿವ್ ಇದ್ರೂ ಕೂಡ. ಬಟ್ ಪ್ರಾಬ್ಲಮ್ ಏನಂದರೆ it didn't have enough efficacy against serotype 3 and 4. serotype 1 and 2 ಮೇಲೆ ಎಫಿಕಸಿ ಇತ್ತು, serotype 3 and 4 ಮೇಲೆ ಅಷ್ಟು ಎಫಿಕಸಿ ತೋರಿಸಿಲ್ಲ. ಸೊ ಸಿನ್ಸ್ ವಿ ಡೋಂಟ್ ನೋ ವಿಚ್ ಈಸ್ ದಿ serotype which is going to cause serotype 3 or 4 ಅಂತ, ಸೊ ಅದರಿಂದ ದೇ ಹ್ಯಾಡ್ ಟು ಆ್ಯಕ್ಚುಲಿ ವಿತ್ಡ್ರಾ ಫ್ರಮ್ ದ US. ಈ ಥರ ಚರ್ಚೆ ಆದಾಗ ಸಾಮಾನ್ಯ ಜನರಿಗೆ ಬರೋ ಡೌಟ್ ಮೇ ಬಿ ನಾನು ಕೇಳ್ತಾ ಇದ್ದೀನಿ, ವ್ಯಾಕ್ಸಿನೇಷನ್ ಎಷ್ಟು ಕನ್ಫ್ಯೂಷನ್ ಇದ್ರೆ ಮೆಡಿಸಿನ್ ಎತ್ತಲಾಗಿ ಏನಾದರೂ ಒಂದು ಪ್ಲಾನ್ ಮಾಡಿಬಿಡ್ಲಿ ಸೈಂಟಿಸ್ಟ್, ಈ ಥರದ್ದು ಬರುತ್ತೆ ಥಾಟ್ಸ್. ಸೊ ಮೆಡಿಸಿನ್ ಬಗ್ಗೆ ಫೋಕಸ್ ಮಾಡಲ್ವಾ, ಮಾಡಿದರೆ ಯಾವ ಥರ ಮಾಡ್ತಾರೆ ಅಂತ? See, in dengue prevention is better than cure. Unfortunately, there is no such medicine which can actually cure the disease, basically. ಸೊ ಪ್ರಿವೆಂಟಿವ್ ಮೆಷರ್ಸ್ ನೀವು ಹೇಳ್ದಂಗೆ ಖಂಡಿತ ತಗೋಬೇಕು. ಸೊ ಗೌರ್ಮೆಂಟ್ ಹ್ಯಾಸ್ ಟು ಕಮ್ ವಿತ್ ಪ್ರಾಪರ್ ಪ್ರೋಟೋಕಾಲ್, ಎಸ್ಪೆಷಲಿ ಈ ಮಾನ್ಸೂನ್ ಸೀಸನಲ್ಲಿ. ಮ್ಯಾಂಡೇಟರಿಲಿ ದೇ ಹ್ಯಾವ್ ಟು ಸ್ಪ್ರೇ ಅರೌಂಡ್ ದ ಸ್ಕೂಲ್ಸ್, ಅರೌಂಡ್ ದ ಹಾಸ್ಪಿಟಲ್ಸ್, ಅರೌಂಡ್ ಪಬ್ಲಿಕ್ ಪ್ಲೇಸಸ್, ಓಕೆ, ಅಂಡ್ ಓಪನ್ ಡ್ರೈನೇಜಸ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕ್ಲೋಸ್. ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ಸರ್ ಅಂದರೆ, BBMP ಕೇಂದ್ರ ಕಚೇರಿ, ಆ ಸೆಂಟ್ರಲ್ ಆಫೀಸ್ ಸುತ್ತಮುತ್ತನೇ ಕಸ. ಈಗ ಅವ್ರು 4 ಜನಕ್ಕೆ ಹೇಳೋರು, ಅವರು ಕಚೇರಿ ಸುತ್ತಾನೆ ಕಸದ ರಾಶಿ ಇದ್ರೆ ಹಿಂಗೆ ಅದು ನೈತಿಕತೆ ಪ್ರಶ್ನೆ ಬರುತ್ತೆ. ಇನ್ನು ಅವ್ರವ್ರ ಮನೆ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಕಾಳಜಿ ಇರುತ್ತೆ ಅಂದರೆ ನೆಗ್ಲಿಜಿಯನ್ಸಿ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಸರ್ಕಾರ ಫೋಕಸ್ ಮಾಡಬೇಕಲ್ವಾ ಅಂತ. ಆಕ್ಚುಲಿ ದೇರ್ ಆರ್ ಲಾಟ್ ಆಫ್ ಕಾರ್ಪೊರೇಟ್ಸ್ ದೇ ಡೂ
ದೇ ಆರ್ ರೆಡಿ ಟು ಆ್ಯಕ್ಚುಲಿ ಟೇಕ್ ಇಟ್ ಅಪ್. ಇವರು ಮ್ಯಾಂಡೇಟ್ರಿ ಮಾಡಿದ್ರೆ ಈ ಇನ್ಸ್ಟಿಟ್ಯೂಷನ್ ಈ ಥರ ಮಾಡಲೇಬೇಕು, ಎಸ್ಪೆಷಲಿ ಇನ್ ದರ್ ಪ್ರಿಮೈಸಸ್ ದೇ ಹ್ಯಾವ್ ಟು ಡೂ ಇಟ್ ಅಂತ ಹೇಳ್ಬಿಟ್ಟು ದೇ ಕ್ಯಾನ್ ಆಲ್ಸೋ ಅಡಾಪ್ಟ್ ಅದರ್ ದ ಪ್ರಿಮೈಸಸ್. ಆ ಥರ ಸ್ವಲ್ಪ ಡ್ರೈವ್ ಸ್ವಲ್ಪ ಇವಾಗ ಸ್ವಚ್ಛ ಭಾರತ್ ಡ್ರೈವ್ ಆಗಿದೆ, ಅದೇ ಥರ ಇಟ್ ಶುಡ್ ಕಮ್ ಆಸ್ ಅ ಬಿಗ್ ಕ್ಯಾಂಪೇನ್. ಸೊ some big leaders have to take up that initiative and then do that. ಸ್ವಚ್ಛ ಭಾರತ್ ಯಾವ ಥರ ಮಾಡಿದ್ರು ಅದೇ ಥರ ಇದನ್ನು ಮಾಡ್ಬೋದು ಆ್ಯಕ್ಚುಲಿ. ರೈಟ್ ಸರ್. ಈಗ ಡೆಂಗ್ಯೂ ಬಂತು ಅಂದಾಗ ಮಿತ್ತೋ ಏನೋ ಗೊತ್ತಿಲ್ಲ, ಪಪ್ಪಾಯ ಜಾಸ್ತಿ ತಿನ್ಬೇಕಂತೆ, ಕಿವಿ ಫ್ರೂಟ್ ತಿನ್ಬೇಕಂತೆ, ಅವಾಗೆಲ್ಲ ನಾರ್ಮಲ್ ಆಗತ್ತಂತೆ, ಈ ಥರ ಟಾಕ್ಸ್ ಇದೆ, ನಿಜಾನ? ಹಾಗೇನಾದರೂ ಇದೆಯಾ? ಓಕೆ, ಸೊ ಇದು ಕೂಡ ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಾರೆ. ಡೆಂಗು ಜ್ವರ ಅದೇ ವೈರಲ್ ಜ್ವರ, ಅದು ತನ್ನ ಪಾಡಿಗೆ ನಾವು ಏನು ಮೇಜರ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೂ ಕೂಡ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ರಿಕವರ್. ಸೊ ಪಪ್ಪಾಯ ತಿಂದೇ ಇರಲಿ, ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ರಿಕವರ್. ಕೆಲವೊಂದು ಪೇಷಂಟ್ಸ್ಗೆ ಅಡ್ಮಿಟ್ ಬೇಕಾಗುತ್ತೆ, ಕೆಲವೊಂದು ಪೇಷಂಟ್ಸ್ಗೆ ಅವ್ರಿಗೆ ಐಸಿಯು ಕೂಡ ಬೇಕಾಗುತ್ತೆ. ಸೊ ಹೀಗಾಗಿ ಈ ಪ್ಲೇಟ್ಲೆಟ್ಸ್ ಕೂಡ ನೀವು ಕೇಳ್ತಾ ಇದ್ರಿ, ಪ್ಲೇಟ್ಲೆಟ್ಸ್ ಪಪ್ಪಾಯ ಫ್ರೂಟ್ಸ್ ತಿಂದರೆ ಜಾಸ್ತಿ ಆಗತ್ತೆ ಅಂತ. ಒಂದು ಮೊದಲನೇದಾಗಿ ನಾವು ಏನೂ ಮಾಡಿಲ್ಲ ಅಥವಾ ಏನೂ ತೊಗೊಂಡಿಲ್ಲ ಅಂತಂದರೂ ತನ್ನ ಪಾಡಿಗೆ ತಾನು ಅದು ಪ್ಲೇಟ್ಲೆಟ್ ವೈರಿಮಿಯಾ ಫೇಸ್ ಆದಮೇಲೆ ಅದು ಪ್ಲೇಟ್ಲೆಟ್ಸ್ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಹೌದು, ಅದು ಹಾಗೆ ಆಗುತ್ತೆ. ನಾವೇನಾದರೂ ಎಡಿಷನಲ್ ಮಾಡಬೇಕಾ ಅಂತ ನಾವು. ಸೊ ಇನ್ ಜನರಲ್ ಲೈಕ್ ಎನಿ ಅದರ್ ಡಿಸೀಸ್ ವಾಟ್ ವಿ ಕಾಮನ್ಲಿ ಸೇ, ಎಸ್ ನೀವು ಫ್ರೂಟ್ಸು ಅಥವಾ ಫ್ರೂಟ್ ಜ್ಯೂಸು ಜಾಸ್ತಿ ತೊಗೊಳ್ಳಿ ಅಂತ. ಸೊ ಅದರಲ್ಲಿ ಯಾವ ಫ್ರೂಟ್ಸ್ ಅಂತಂದರೆ ಎನಿ ಫ್ರೂಟ್ಸ್ ವಿಚ್ ಎವರ್ ಯು ಲೈಕ್, ವಿಚ್ ಮೇ ಬಿ ಅ ಕಿವಿ ಫ್ರೂಟ್ಸ್, ಪಪಾಯ ಫ್ರೂಟ್ಸ್ ಅಥವಾ ಪೊಮೊಗ್ರನೇಟ್ಸ್, ಈ ಫ್ರೂಟ್ಸ್ ಎಲ್ಲ ಜಾಸ್ತಿ ತೊಗೊಳ್ಬೋದು ಅಂತ. ಇದರದ್ದು ಎಕ್ಸ್ಟೆಂಡ್ ಮತ್ತೆ ಫರ್ದರ್ ಹೋಗ್ಬಿಟ್ಟು ಹೌದು ನಾವು ಪಪಾಯ ಲೀಫ್ ಜ್ಯೂಸ್ನ ಮಾಡಿ ಕುಡಿಸ್ಬೋದಾ ಅಂತ ಕೂಡ ವೆರಿ ಸ್ಮಾಲ್ ಸ್ಟಡೀಸ್ ಆರ್ ದರ್ ವೇರ್ ಪಪಾಯ ಲೀಫ್ ಜ್ಯೂಸ್ ಮೇ ಹೆಲ್ಪ್ ಆರ್ ಮೇ ನಾಟ್ ಹೆಲ್ಪ್ ಅಂತ ಅನ್ನೋದನ್ನ. ಈ ಪಪಾಯ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಇರುವಂಥ ಒಂದು ಟ್ಯಾಬ್ಲೆಟ್ ಕೂಡ ಮಾಡಿದ್ದಾರೆ. ಬಟ್ ವೆನ್ ಐ ಹ್ಯಾವ್ ಗಾನ್ ಥ್ರೂ ಇನ್ ಡೀಟೇಲ್ ಆಫ್ ದಟ್ ಸ್ಟಡೀಸ್, ಇಟ್ ಇಸ್ ಅ ವೆರಿ ಸ್ಮಾಲ್ ಸ್ಟಡೀಸ್ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಏನಂತಂದರೆ ಅದರಿಂದ ಸೀರಿಯಸ್ ಕಾಯಿಲೆ ಆಗೋದು ಆ ಥರದ್ದೇನು ಮೇಜರ್ ಇಂಪ್ರೂವ್ಮೆಂಟ್ ಏನು ತೋರಿಸಿಲ್ಲ. ಬಟ್ ಜನರಲಿ ವೆನ್ ಎವರ್ ಸಂಬಡಿ ಆಸ್ಕ್, ವಿ ಜನರಲಿ ಅಡ್ವೈಸ್ ದಮ್, ಎಸ್ ಯು ಕ್ಯಾನ್ ಟೇಕ್ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ ಜ್ಯೂಸ್. ಪಪ್ಪಾಯ ಲೀಫ್ ಎಕ್ಸ್ಟ್ರಾಕ್ಟ್ ತೊಗೊಳ್ತೀರಾ ಅಂದರೆ ಎಸ್ ಯು ಕ್ಯಾನ್ ಟೇಕ್ ಮೇ ಬಿ 1 ಟೀಸ್ಪೂನ್ ಇನ್ ದ ಮಾರ್ನಿಂಗ್, 1 ಟೀಸ್ಪೂನ್ ಇನ್ ದ ಈವ್ನಿಂಗ್. ಬಟ್ ಏನೇ ತೊಗೊಂಡ್ರು ಕೂಡ ಅದರಿಂದ ತೊಂದರೆ ಏನಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೌದು, ಈ ಲೀಫ್ ಎಕ್ಸ್ಟ್ರಾಕ್ಟಿಂದ ತೊಗೊಂಡಿರೋರಿಗೆ ಇಲ್ಲ ನಂಗೆ ಕುಡಿಯೋಕ್ಕಾಗ್ತಾ ಇಲ್ಲ, ಅದರಿಂದ ವಾಂತಿ ಬರುತ್ತೆ ಅಂತ ಒಂದು ಕೆಲವರು ಜಾಸ್ತಿನೂ ಕುಡಿಸ್ಬಿಟ್ಟಿದೆ. ಬೆಳಗ್ಗೆ ಒಂದು ಟೀ ಕಪ್ಪು, ಸಾಯಂಕಾಲ ಒಂದು ಟೀ ಕಪ್ಪು ಅಷ್ಟು ಕುಡಿಸಿದ್ರೆ ನೆಕ್ಸ್ಟ್ ಡೇ ಆ ಮೋಷನ್ ಅವ್ರಿಗೆ ನಾವು ಅದು ಬ್ಲ್ಯಾಕ್ ಕಲರ್ ಹೋಗ್ತಾ ಇದೆಯಾ ಅಥವಾ ರೆಡ್ ಕಲರ್ ಹೋಗ್ತಾ ಇದೆಯಾ ಅಥವಾ ಪಪ್ಪಾಯ ಜ್ಯೂಸಿಂದ ಗ್ರೀನ್ ಕಲರ್ ಹೋಗ್ತಾ ಇದೆ ಅಂತ ಅನ್ನೋದು ಕೂಡ ಕಷ್ಟ ಆಗುತ್ತೆ. ಇನ್ ಅವರ್ ಅಬ್ಸರ್ವೇಷನ್ ವಾಟ್ ಎವರ್ ವಿ ಹ್ಯಾವ್ ಸೀನ್ ವೇರ್ ಪೇಷಂಟ್ಸ್ ವೇರ್ ವಿ ಹ್ಯಾವ್ ನಾಟ್ ಗಿವನ್ ಎನಿ ಪಪ್ಪಾಯ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗಲಿ ಅಥವಾ ಟ್ಯಾಬ್ಲೆಟ್ ಆಗಲಿ ಜ್ಯೂಸ್ ಆಗಲಿ ವರ್ಸಸ್ ಪೇಷಂಟ್ಸ್ ಹೂ ಹ್ಯಾವ್ ನಾಟ್ ಟೇಕನ್ ಎನಿಥಿಂಗ್, both the recovery remains the same only. But your own hydration improvement ಆಗೋದಕ್ಕೆ ಅಥವಾ some the vitamins minerals ಜಾಸ್ತಿ ಆಗೋದಕ್ಕೆ you can always take a fruits and fruit juices is what we advise. ರೈಟ್. ಪಥ್ಯ ಏನಾದರೂ ಫಾಲೋ ಮಾಡಬೇಕಾಗುತ್ತೆ. ಜ್ವರ ಅಂದರೆ ಮುಂಚೆಲ್ಲ ಇದು ಬ್ರೆಡ್ ತೊಗೊಬಂದು ತಿನ್ನೋದು, ಅನ್ನ ತಿನ್ನಲೇಬಾರ್ದಂತೆ, ಈ ಥರದ್ದೆಲ್ಲ ಏನೇನೋ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಜ್ವರ ಅದರದ್ದು ಡೆಂಗ್ಯೂ ಬಂದಾಗ ಏನು ಮಾಡಬೇಕು? ಹೌದು, ಸೊ ಡೆಂಗಿ ಆಲ್ರೆಡಿ ಡಿಟೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅಥವಾ ಯಾವುದೇ ವೈರಲ್ ಜ್ವರದಲ್ಲೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಇವಾಗ ಸುಮಾರಿದೆ, ಇಲ್ಲಿ ಜ್ವರ, ಮಂಗನ ಜ್ವರ, ಡೆಂಗ್ಯೂ ಜ್ವರ, ಮಲೇರಿಯಾ, ಚಿಕುನ್ಗುನ್ಯಾ, ಜಿಕಾ ವೈರಸ್, ಜಿಕಾ ರೈಟ್. ಸೊ ಇದೆಲ್ಲ ಇರುವ ಸಂದರ್ಭದಲ್ಲಿ ಇರ್ರೆಗ್ಯುಲರ್ ಪ್ಯಾಟರ್ನ್ಸ್ ಇರುತ್ತೆ. ಫೀವರ್ದು ಜಾಸ್ತಿ ಆಯಿತು, ಕಡಿಮೆ ಆಯಿತು, ತುಂಬ ಜಾಸ್ತಿ ಆಯಿತು, ಹಾಸ್ಪಿಟಲೈಸೇಷನ್ ಬೇಕಾಯಿತು, ICU ಬೇಕಾಯಿತು, OPD ಎಲ್ಲ ಸರಿ ಆಗಿಬಿಟ್ರು, ಮೆಡಿಸಿನೇ ಮಾಡಲಿಲ್ಲ ಸರಿ ಆದರು. ಸೊ ಇಮ್ಯುನಿಟಿ ರೋಲ್ ಇರುತ್ತೆ ಅಲ್ಲಿ, ಡೆಫಿನೆಟ್ಲಿ ಇಮ್ಯುನಿಟಿ ರೋಲ್ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಇಮ್ಯುನಿಟಿ ಲೋ ಆಗೋದಕ್ಕೆ ಬಿಡಬಾರ್ದು. ಸೊ ಏನು ತಿನ್ಬೇಕು ಅನ್ನೋದಕ್ಕಿಂತ ಏನು ತಿನ್ನಬಾರ್ದು ಅನ್ನೋದು ತುಂಬ ಮುಖ್ಯ. ತುಂಬ ಜಾಸ್ತಿ ಕಫೆನ್ ಸೇವನೆ ಮಾಡುವಂಥದ್ದು, ಇಲ್ಲ ಸರ್ ನಾನು 4 ಕಪ್ ಕಾಫಿ ಬೇಕು ಸರ್ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಈಗಲೂ ಕುಡಿತೇನೆ ಸರ್, ಕುಡಿದ್ಬಿಟ್ರೆ ಸರಿ ಆಗ್ತೇನೆ, ಆಗಲ್ಲ, ತೊಂದರೆ ಆಗ್ಬೋದು. ಸ್ಮೋಕಿಂಗ್ ಇರುತ್ತೆ, ಆಲ್ಕೋಹಾಲ್ ಇರ್ಬೋದು. ಸೊ ತುಂಬ ಹೆವಿ ಫುಡ್, ಪ್ರೊಸೆಸ್ಡ್ ಫುಡ್ ಆಗಲಿ, ತುಂಬ ಹೆವಿ ಫುಡ್ ಆಗಲಿ, ಆಯಿಲಿ ಫುಡ್ ಆಗಲಿ, ಡೀಪ್ ಫ್ರೈಡ್ ಆಗಲಿ, ಇಂಥದನ್ನು ಈ ಒಂದು 7 ರಿಂದ 10 ದಿವಸ ಅಬ್ಸರ್ವೇಷನ್ ವಿಂಡೋ ಏನಿರುತ್ತೆ, ಪೀರಿಯಡ್ ಇರುತ್ತೆ. ಜ್ವರ ಶುರು ಆಗಿರೋದ್ರಿಂದ ದಿನದಿಂದ ಒಂದು 10 ದಿವಸ ಆದರೂ ತುಂಬ ಲೈಟ್ ಡಯಟ್ ಇರಬೇಕು. ಕಮಿಂಗ್ ಬ್ಯಾಕ್ ಟು ಅನ್ನ ತಿನ್ನಬಾರ್ದ ಬೇಡ ಅಂತ ಈ ಅಕ್ಕಿಯ ಗಂಜಿ ಮಾಡಿ ಖಂಡಿತವಾಗ್ಲೂ ಕನ್ಸ್ಯೂಮ್ ಮಾಡ್ಬೋದು. ಅದು ವೈಟ್ ರೈಸ್ ಇರ್ಬೋದು ಅಥವಾ ರೆಡ್ ರೈಸ್ ಇರ್ಬೋದು, ಬಾಯ್ಲ್ಡ್ ರೈಸ್ ಇರ್ಬೋದು, ಖಂಡಿತವಾಗ್ಲೂ ಅದನ್ನ ಕನ್ಸ್ಯೂಮ್ ಮಾಡ್ಬೋದು. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಬೆರೆಸಿದ್ರು ಏನು ಸಮಸ್ಯೆ ಆಗಲ್ಲ. ಅದೇ ರೀತಿ
ತುಂಬ ಕೋಲ್ಡ್ ಡ್ರಿಂಕ್ಸ್ ಏನಿರುತ್ತೆ ಕೆಲವೊಬ್ಬರಿಗೆ ಇರುತ್ತೆ, ಜ್ವರ ಬಂದಾಗ ಫ್ರಿಜ್ನಿಂದ ನೀರು ಕುಡಿದ್ರೆ ಅಥವಾ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ, ಕೋಲ್ಡ್ ಬೆವರೇಜಸ್ ಕುಡಿದ್ರೆ, ಕೋಲ್ಡ್ ಕಾಫಿ ಕುಡಿದ್ರೆ, ಐಸ್ಡ್ ಟೀ ಕುಡಿದ್ರೆ ಕಡಿಮೆ ಆಗ್ಬೋದು. ಆ್ಯಕ್ಚುಲಿ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂದ್ರೆ ಟೇಸ್ಟ್ ಬಡ್ಸ್ ಎಲ್ಲ ಹೋಗಿರೋದ್ರಿಂದ ಈ ಥರದ್ದೆಲ್ಲ ಫೀಲ್ ಆಗುತ್ತೆ ಅಂತನಾ? ಅಲ್ಲ, ಜ್ವರ ಬಂದಿದೆ, ಟೆಂಪರೇಚರ್ ಜಾಸ್ತಿ ಆಗಿದೆ, ನಾನು ಕೋಲ್ಡ್ ಏನಾದರೂ ಕುಡಿದ್ರೆ ಕಡಿಮೆ ಆಗ್ಬೋದು ಅಂತ ಒಂದು. ಟೇಸ್ಟ್ ಬಡ್ಸ್ ಆಬ್ವಿಯಸ್ಲಿ ಎಲ್ಲ ಹಾರ್ಮ್ ಆಗಿರುತ್ತೆ. ಸೊ ಟೇಸ್ಟ್ ಅಂತ ಏನು ಇರೋದೇ ಇಲ್ಲ. ಅಟ್ಲೀಸ್ಟ್ ಆ 7-10 ಡೇಸು ಈ ರೀತಿಯ ಲೈಟ್ ಫುಡ್ಸನ್ನು ತಿನ್ನಬೇಕು. ನಾನ್ ವೆಜ್ ಯಾರೆಲ್ಲ ತಿಂತಾ ಇರ್ತಾರೆ ಆದಷ್ಟು ಕಡಿಮೆ ಮಾಡಿಬಿಟ್ಟು ಅವರು ಗಟ್ ಮೇಂಟೆನೆನ್ಸ್ ಮಾಡಬೇಕು. ಸೊ ಕೆಲವೊಂದು ಜ್ಯೂಸ್ಗಳೆಲ್ಲ ಸಿಗ್ತವೆ ಶಾಪಲ್ಲಿ, ಅದನ್ನೆಲ್ಲ ಕನ್ಸ್ಯೂಮ್ ಮಾಡ್ತಿರ್ತಾರೆ ಕೆಲವೊಂದು ಬ್ರ್ಯಾಂಡ್ಗಳು. ಅದು ಫ್ರೂಟ್ ಜ್ಯೂಸೇ. ಇದು ಮನೇಲಿ ಫ್ರೂಟ್ ತಿನ್ನೋಕ್ಕಿಂತ ಆ ಜ್ಯೂಸ್ನ ಇಂಟೆಕ್ಟ್ ಮಾಡಿದ್ರೆ ಇಟ್ ಈಸ್ ಈಸಿ ಟು ಅಂತ ಹೇಳಿ. ಇಲ್ಲ, ಸ್ಟಿಲ್ ಮನೆಯಲ್ಲೇ ಸೇವನೆ ಮಾಡೋದು ಒಳ್ಳೇದು. ಬಿಕಾಸ್ ಆ ಜ್ಯೂಸಸ್ಗಳಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ. ಬರ್ತಾ ಇದೆ ಈಗ ಸಡನ್ ಆಗಿ ಎಲ್ಲ ನ್ಯೂಸ್ ಬರ್ತಾ ಇದೆ, ಸೋಡಿಯಂ ಬೆಂಜೋಟ್. ಹೇಗೆ ಗೋಬಿ ಮಂಚೂರಿಯನ್ ಕಲರು ಮತ್ತೆ ಪಾನಿಪುರಿ ಎಲ್ಲ ಬಂತು, ಇವಾಗ ನೆಕ್ಸ್ಟ್ ಜ್ಯೂಸಸ್ಗಳು, ಸಿರಪ್ಸ್ಗಳು ಎಲ್ಲ ಬರ್ತಾ ಇದೆ. ಸೋಡಿಯಂ ಬೆಂಜೋಯಿಟ್ ಇರುತ್ತೆ ಅದರಲ್ಲಿ. ಸೊ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಸೇವನೆ ಮಾಡಿದ್ರೆ ಒಳ್ಳೇದಲ್ಲ. ನೀವು ಆಲ್ರೆಡಿ ಸರಿಯಾಗಿದ್ದೀರಾ, ಸೊ ಆ ಹೆಲ್ತನ್ನು ಇನ್ನೂ ಇಂಪ್ರೂವ್ ಮಾಡಬೇಕಂತ ನೀವು ತಗೋತಾ ಇರ್ತೀರಾ. ಸೊ ಅಂಥ ಸಂದರ್ಭದಲ್ಲಿ ಫ್ರೆಶ್ ಫ್ರೂಟನ್ನು ತೊಗೊಂಬಂದ್ಬಿಟ್ಟು ಅದನ್ನು ಜ್ಯೂಸ್ ಮಾಡೋದು ಒಳ್ಳೆಯದು. ಪ್ಲಸ್ ಇಮ್ಯುನಿಟಿ ಬೂಸ್ಟಿಂಗ್ ನಾನು ಹೇಳ್ತಾ ಇದ್ದೆ, ಅಮೃತ ಬಳ್ಳಿಯ ಎಲೆ ಮನೆಯಲ್ಲಿ ಬೆಳೆಸ್ಬೋದು ಎಲ್ಲಾದರೂ ಆರಾಮಾಗಿ. ಆ ಎಲೆಯ ಸೇವನೆ ಮಾಡ್ತಾ ಇರ್ಬೋದು. ಅದರ ಜೊತೆ ತುಳಸಿ ಸೇವನೆ ಮಾಡ್ಬೋದು, ತುಳಸಿ ಎಲೆಯ ಸೇವನೆ ಮಾಡ್ಬೋದು. ಇನ್ನು ಮನೆಯಲ್ಲೇ ತುಂಬ ಈ ಮಾಸ್ಕಿಟೋ ರಿಪೆಲೆಂಟ್ಸ್ ನನಗೆ ಅಪ್ಲೈ ಮಾಡಿದರೆ ಆಗಲ್ಲ ಸರ್, ಅಲರ್ಜಿ ಆಗುತ್ತೆ, ಅಥವಾ ಸ್ಕಿನ್ ಅಲರ್ಜಿ ಆಗುತ್ತೆ, ಆಯಿಂಟ್ಮೆಂಟ್ ಸ್ಪ್ರೇ ರೋಲ್ ಆನ್ ಅಪ್ಲೈ ಮಾಡಿದರೆ, ಅಥವಾ ಕಾಯಿಲ್ಸು ಮತ್ತು ಲಿಕ್ವಿಡೇಟರ್ ಯೂಸ್ ಮಾಡಿದರೆ ನನಗೆ ರೆಸ್ಪಿರೇಟರಿ ಅಲರ್ಜಿ ಆಗುತ್ತೆ ಅಂತ ಹೇಳುವವರು ಪುದೀನ ಎಲೆ, ತುಳಸಿ ಎಲೆನ ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆ ರಸನ ಬೆರೆಸಿ ಅಪ್ಲೈ ಮಾಡ್ಬೋದು. ಯೂಶ್ವಲಿ ನಾವು ಮಾತಾಡ್ತಾ ಇದ್ವಿ, ಡೆಂಗಿ ಸೊಳ್ಳೆ ಏನಿದೆ ಎಲ್ಬೋ, ಮೊಣಕೈಯಿಂದ ಕೆಳಗಡೆ ಕಚ್ಚುವಂಥದ್ದು, ಮೊಣಕಾಲಿಂದ ಕೆಳಗಡೆ ಕಚ್ಚುವಂಥದ್ದು, ಎಸ್ಪೆಷಲಿ ಪಾದಕ್ಕೆ ಕಚ್ಚುವಂಥ ಒಂದು ಇನ್ಸಿಡೆಂಟ್ಸ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲೆಲ್ಲಿ ನೀವು ಎಕ್ಸ್ಪೋಸ್ಡ್ ಪಾರ್ಟ್ ಇರುತ್ತೆ, ಫುಲ್ ಸ್ಲೀವ್ಸ್ ಹಾಕಿದರೆ ಒಂದಿಷ್ಟು ಕೈಗೆ ನಾವು ಆ ಮೇಲೆಗಡೆ ಪೇಸ್ಟನ್ನು ಅಪ್ಲೈ ಮಾಡ್ಬೋದು. ಪುದೀನ ಸ್ಮೆಲ್ ಕೆಲವರಿಗೆ ಚೆನ್ನಾಗಿ ಅನ್ಸುತ್ತೆ, ಏನು ತೊಂದರೆ ಇಲ್ಲ. ಎಸ್ಪೆಷಲಿ ಮನೇಲಿರುವಾಗ ಅಥವಾ ಆಚೆ ಹೋಗುವಾಗ ಬೇರೆ ಯಾವುದೇ ಮಾಸ್ಕಿಟೋ ರಿಪೆಲೆಂಟ್ಸ್ಗಳು ಆಗ್ತಿಲ್ಲ ಅಂತ ಹೇಳೋರು ಇದನ್ನು ಖಂಡಿತ ಯೂಸ್ ಮಾಡ್ಬೋದು. ಆ್ಯಂಡ್ ಪಪಾಯ ಲೀಫ್ ಖಂಡಿತವಾಗ್ಲೂ ಯೂಸ್ ಮಾಡಿರ್ಬೋದು. ಇವಾಗೆಲ್ಲ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ಸ್ ಆಲ್ರೆಡಿ ಬಂದಿದೆ, ಸಿರಪ್ಸ್ಗಳಿದೆ ತುಂಬ ಅದರದ್ದೇ. ಬಟ್ ಅದು ಕೆಲವೊಬ್ಬರಿಗೆ ಕ್ರೂಡ್ ಮೆಥಡ್ ಲೀಫ್ ತಿಂದ್ರೇ ಚೆನ್ನಾಗಿರುತ್ತೆ ಅಂತ ಇರುತ್ತೆ. ಅಂಥವ್ರು ಖಂಡಿತವಾಗ್ಲೂ ಲೀಫ್ ಏನಿದೆ ಅದನ್ನ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ರೈಟ್ ಸರ್, ಸೊಳ್ಳೆ ಕಚ್ಚಿದವ್ರು ಎಲ್ರಿಗೂ ಡೆಂಗ್ಯೂ ಬರುತ್ತೆ ಅಂತ ಏನಾದರೂ ಇದೆಯಾ? ಏಡಿಸ್ ಸೊಳ್ಳೆ? ಓಕೆ ಓಕೆ, ಹಾಂ, ಅದು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ ನಿಮಗೆ ಮಾಸ್ಕಿಟೋ ಬೈಟ್ಸ್ ಆದರೆ ಅಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗೆ ಅಂತ ಹೇಳ್ಬಿಟ್ಟು ಸೊಳ್ಳೆ ಕಚ್ಚಿದವ್ರಿಗೆಲ್ಲ ಡೆಂಗ್ಯೂ ಬರಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವೈರಲ್ ಲೋಡ್. ಓಕೆ, ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ ಅಂತ ಇನ್ಕ್ಯುಬೇಷನ್ ಪೀರಿಯಡ್ ಆದಮೇಲೆ ಗೊತ್ತಾಗುತ್ತೆ. ರೈಟ್. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್ ಅವರು, ಡಾಕ್ಟರ್ ಶರದ್ ಅವರು, ಡಾಕ್ಟರ್ ಶ್ರೀನಾಥ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಕುರಿತಂತೆ ಮಾತಾಡ್ತಾ ಇದ್ವಿ. ಈಗಾಗಲೇ ಬೇರೆ ದೇಶಗಳಲ್ಲಿ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಅಂದರೆ ಪಾಸಿಟಿವ್, ನೆಗೆಟಿವ್ ಈ ಥರದ್ದೊಂದಷ್ಟು ಇದ್ದಾವೆ ಅಂಶಗಳು. ಎನಿಹೌ, ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೇಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಸ್ವಚ್ಛತೆಯನ್ನು ಕಾಪಾಡೋಣ, ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅದರ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋಣ. ಮತ್ತು ಸರ್ಕಾರದ ಪಾತ್ರ ಕೂಡ ಇದೆ. ಯಾಕಂದರೆ ಸರ್ಕಾರ ಸ್ವಚ್ಛತೆಯ ನಿಟ್ಟಿನಲ್ಲಿ ಪೌರ ಕಾರ್ಮಿಕರನ್ನು ಹೇಗೆ ಬಳಸ್ಕೊಂಡು ಪ್ರತಿಯೊಂದು ಏರಿಯಾದಲ್ಲಿ ನೀರು ನಿಲ್ಲದ ಹಾಗೆ, ಕಸವನ್ನು ಅಲ್ಲಲ್ಲೇ ಬಿಸಾಡದಿರೋ ಹಾಗೆ ಹೆಂಗೆ ಮೇಂಟೈನ್ ಮಾಡ್ತಾರೆ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಾರ್ವಜನಿಕರು, ವಿಶೇಷವಾಗಿ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಎಲ್ಲಂದರಲ್ಲಿ ನಮ್ಮನೆ ಶುದ್ಧವಾಗಿದ್ದರೆ ಸಾಕು, ನಮ್ಮನೆ ಸ್ವಚ್ಛವಾಗಿದ್ದರೆ ಸಾಕು, ಇದರದ್ದು ಮೆಂಟಾಲಿಟಿ ಬೇಡ. ಸಮಾಜ ಪ್ರತಿಯೊಂದು ಆಯಾಮದಲ್ಲೂ ಸರಿಯಾಗಿದ್ದರೆ ನೀವು ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ. ಆರೋಗ್ಯವೇ ಮಹಾಭಾಗ್ಯ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.